500ಕ್ಕೂ ಹೆಚ್ಚು ಪ್ರದರ್ಶನವನ್ನು ನೀಡಿದ್ದಾರೆ. 11 ಪ್ರತಿಷ್ಠಿತ ರಾಷ್ಟ್ರೀಯ ಜಾದೂ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ದಾರೆ. ಸಚಿವರನ್ನೇ ಮಾಯ ಮಾಡಿ ತಮ್ಮ ಪ್ರತಿಭೆಯನ್ನು ಜಗದಾದ್ಯಂತ ಪ್ರಸ್ತುತಪಡಿಸಿದ್ದಾರೆ. ಸ್ಫೋಟಿಸುವ ಪೆಟ್ಟಿಗೆಯಿಂದ ಪಾರಾಗಿ ಸಮುದ್ರದ ಮಧ್ಯೆ ಬರುವುದು, ಕಣ್ಣಿಗೆ ಬಟ್ಟೆ ಕಟ್ಟಿ ಬೈಕ್ ಚಲಾಯಿಸುವುದು ಮುಂತಾದ ರೋಮಾಂಚಕ ಜಾದೂ ಸಾಹಸಗಳನ್ನು ಮಾಡಿದ್ದಾರೆ. ಇತ್ತೀಚೆಗೆ ಪ್ರತಿಷ್ಠಿತ ಕಲರ್ಸ್ ಟಿವಿ ಚಾನೆಲ್ ಸಂಘಟಿಸಿದ್ದ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ರಾಷ್ಟ್ರೀಯ ಪ್ರತಿಭಾ ಸ್ಪರ್ಧೆಯಲ್ಲಿ ಅತ್ಯದ್ಭುತ ಪ್ರದರ್ಶನವನ್ನು ನೀಡಿ ಫೈನಲ್ ಹಂತದವರೆಗೆ ತಲುಪಿ ತಮ್ಮ ಅತ್ಯದ್ಭುತ ಸಾಧನೆಯನ್ನು ಜಗದಾದ್ಯಂತ ಎಲ್ಲ ಪ್ರೇಕ್ಷಕರಿಗೂ ಉಣಬಡಿಸಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕಕ್ಕೆ ಹಾಗೂ ನಮ್ಮ ಮಂಗಳೂರು, ಉಡುಪಿ ಜಿಲ್ಲೆಗೆ ತಮ್ಮ ಕೀರ್ತಿಯನ್ನು ತಂದಿದ್ದಾರೆ. ಈ ಎಲ್ಲ ಕಲಾವಿದರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ, ಮಾಧ್ಯಮ ಬಂಧುಗಳಿಗೂ ಸ್ವಾಗತವನ್ನು ಬಯಸ್ತಾ, ಆಗಮಿಸಿದ ಎಲ್ಲ ಪ್ರೇಕ್ಷಕರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಕುದ್ರೋಳಿ ಗಣೇಶ್ ಮತ್ತು ತಂಡದವರಿಗೆ ಶ್ರೀಮಠದ ಪರವಾಗಿ ಮಗದೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲ ಪ್ರೇಕ್ಷಕರು ಕುದ್ರೋಳಿ ಗಣೇಶ್ ಮತ್ತು ತಂಡದವರಿಗೆ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಲೋ, ಕಲಾಭಿಮಾನಿಗಳೇ, ಇದೀಗ ನಿಮ್ಮ ನಿರೀಕ್ಷೆಯ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಮತ್ತು ಬಳಗದ ವಿಸ್ಮಯ ಜಾದೂ. ವಿಸ್ಮಯ ಸಚಿವ ಶ್ರೀ ರಮಾನಾಥ್ ರೈ ಅವರನ್ನು ಮಾಯ ಮಾಡಿದ ಮಾಂತ್ರಿಕ, ಮುಖ್ಯಮಂತ್ರಿಗಳಿಂದ ಬಿರುದು ಪಡೆದ ಜಾದೂಗಾರ, ಉಡುಪಿ ಶಾಸಕ ಶ್ರೀ ಯುವಾರ್ ಸಭಾಪತಿ ಅವರನ್ನು ಮಾಯ ಮಾಡಿದ ಮಾಯಾವಿ, ಸ್ಫೋಟಿಸುವ ಪೆಟ್ಟಿಗೆಯಿಂದ ಪಾರಾಗಿ ಸಮುದ್ರದ ಮಧ್ಯೆ ಎದ್ದು ಬಂದ ಸಾಹಸಿಗ, ಬಿಜಾಪುರದ ಜಿಲ್ಲಾಧಿಕಾರಿ ಅವರನ್ನು ಅಧ್ಯಕ್ಷಗೊಳಿಸಿದ ಯಕ್ಷಣಿಗಾರ, ಭಾರತದ ಪ್ರಪ್ರಥಮ ಮೆಗಾ ಮ್ಯಾಜಿಕ್ ಪ್ರಶಸ್ತಿ, ಭಾರತದ ಪ್ರಪ್ರಥಮ ನ್ಯೂಷನ್ ಜಾದೂ ಪ್ರಶಸ್ತಿ ಸೇರಿದಂತೆ 8 ರಾಷ್ಟ್ರ ಪ್ರಶಸ್ತಿ ವಿಜೇತ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಮತ್ತು ಬಳಗದ ವಿಸ್ಮಯ, ಅದ್ಭುತ, ವಿನೂತನ, ಆಶ್ಚರ್ಯ, ರೋಮಾಂಚಕ, ನಂಬಲ ಸಾಧ್ಯ ಜಾದೂ ಜಾದೂ ಜಾನಪದ, ರಂಗಭೂಮಿ, ಸಂಗೀತಗಳ ಸಮ್ಮಿಲನದ ಜಗತ್ಪ್ರಸಿದ್ಧ ಜಾದೂ ಇದೀಗ ನಿಮ್ಮ ನಗರದಲ್ಲಿ. ವಿಸ್ಮಯ
ನನ್ನಲ್ಲಿ ಒಂದು ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಂತ ಹೇಳಿದ ಕೂಡಲೇ ನೀವು ಯಾರು ನನ್ನ ನಂಬೋದಿಲ್ಲ, ನನಗೊತ್ತು. ಹಾಗಾಗಿ ಈ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯನ್ನಿಟ್ಟು ಒಂದು ಹಗ್ಗ ತೆಗಿತಾ ಇದೆ. ಹಗ್ಗ ಬಿಚ್ಚಿ ಈ ಬಿಚ್ಚಿರುವ ಹಗ್ಗದ ಎರಡೂ ತುದಿಗಳನ್ನು ಹೀಗೆ ಹಿಡ್ಕೊಂಡು ಎರಡೂ ತುದಿಗಳನ್ನು ಹೀಗೆ ಸೇರಿಸುತ್ತಾ ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ತೆಗಿತಾ ಇದೆ. ನೀವು ಹೇಳ್ಬೋದು, ಜಾದೂಗಾರರೇ, ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸಿದ ಮಾಯದ ಕತ್ರಿ ಇದ್ದಿದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟಿದ್ದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ರಿ ತಗೊಳ್ಳಿ, ಹಗ್ಗ ಎರಡು ತುಂಡು ಮಾಡಿ ಅಂತ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಆ ಕಣ್ಣದ ತೋಜಲಿನ ಒಂದು ಮಾಯದ ಕತ್ತೇರಿಯೇ. ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯಿಂದ ಹಗ್ಗ ಎರಡು ತುಂಡಾಗಿದೆ. ಎಷ್ಟೋ ಮಂದಿ ಇನ್ನೇನನ್ನ ನಂಬ್ತಾ ಇಲ್ಲ, ನನಗೊತ್ತು. ಯಾಕಂದ್ರೆ ಈ ಹಗ್ಗದ ಜಾದು ಶುರು ಮಾಡಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ತುಂಡು ಹಗ್ಗ. ಈಗೇನೋ ನಿಮ್ ಕಣ್ಣಿಗೆ ಎರಡು ತುಂಡು ಹಗ್ಗ ಕಾಣುತ್ತೆ, 4 ತುದಿ ಕಾಣುತ್ತೆ. ಆದ್ರೆ ಒಂದು ವೇಳೆ ಇಲ್ಲಿರುವಂತ ಈ 1, 2, 3, 4 ತುದಿಗಳ ನಾನು ಹೀಗಿಡ್ದು ಹೇಳಿದ್ರೆ ಇರ್ಬೇಕಾಗಿದ್ದು ಒಂದೇ ತುಂಡು ಹಗ್ಗ ನೋಡಿ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಆ ಕಣ್ಣದ ತೋಜಲಿನ ಒಂದು ಮಾಯದ ಕತ್ತೇರಿಯೇ. ತಿರ್ಗ ಈ ಮಾಯದ ಕತ್ತೆ ಇರೋದ್ರಿಂದ ಇವತ್ತೊಂದು ಹಗ್ಗದ ಎರಡೂ ತುದಿಗಳನ್ನು ಹೀಗೆ ಇಟ್ಕೊಳ್ಳೋದು, ಮತ್ತೆ ಹೀಗೆ ಮಡಚ್ಕೊಳ್ಳೋದು, ಮತ್ತೊಮ್ಮೆ ಕತ್ತರಿ ಇಸ್ಕೊಳ್ಳೋದು. ಈಗ ಪೆಟ್ 1 ಗುಂಡಿ 2. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಕಣ್ಣದ ತೋಜಲಿನ ಒಂದು ಮಾಯದ ಕತ್ತೇರಿಯೇ. ಅಂದ್ರೆ ಏನೇ ಹೇಳಿ, ಇಷ್ಟೆಲ್ಲ ಆದ ನಂತರ ನಾನೀಗ ನಿಮ್ಮ ಹತ್ರ ನಿಜ ಹೇಳಬೇಕು ಕಾಣಿಸ್ತಾ. ನಿಜ ಏನಪ್ಪಾ ಅಂದ್ರೆ, ನೀವೇನೆಲ್ಲ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಯಾವ್ದು ನಿಜ ಅಲ್ಲ, ಸುಮ್ಮನೆ ಭ್ರಮೆ, ಕಣ್ಕಟ್ಟು ಅಷ್ಟೇ. ಹಾಗಾದ್ರೆ ಜನ ಕೇಳ್ತಿದ್ದಾರೆ ನಿಜ ಏನು ಅಂತ ಹೇಳ್ಬಿಡೋಣ. ನಿಜ ಏನಪ್ಪಾ ಅಂದ್ರೆ, ಈ ಹಗ್ಗದ ಜಾದು ಶುರು ಮಾಡುವಾಗ ನೀವೆಲ್ಲ ನೋಡಿದ್ರಲ್ಲ, ಅದೇ ನನ್ನಲ್ಲಿ ಇದ್ದ ಹಳೆಯದಾದ ಒಂದೇ ತುಂಡು ಹಗ್ಗ, ಅದು ಮಾತ್ರ ನಿಜ ರೀ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಕಣ್ಣದ ತೋಜಲಿನ ಒಂದು ಮಾಯದ ಕತ್ತೇರಿಯೇ. ತಿರ್ಗ ಹಗ್ಗದ ಎರಡೂ ತುದಿ ಸೇರಿಸಿ ಒಂದು ಗಂಟು ಬಿದ್ದ ಕೂಡಲೇ ಜನ ಆಲೋಚನೆ ಮಾಡ್ತಾರೆ, ಜಾದೂಗಾರರು ಮತ್ತೆ ಕತ್ರಿ ತೆಗಿತಾರೆ, ಹಗ್ಗ ಮತ್ತೆ 2 ತುಂಡು ಮಾಡಿ ತೋರಿಸ್ತಾರೆ. ಆಹಾ, ಹಾಗೆ ಮಾಡಲ್ಲ. ಈಗ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ, ಹಗ್ಗದ ತುದಿ ಹಿಡಿದು ಎಳಿತಾ ಇದೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ಕೆಳಕ್ಕೆ.
ಮಾಯದ ಕತ್ತೇರಿಯೇ ಉನ್ನ ಮಾಯದ ಕತ್ತೇರಿಯೇ ಕಣ್ಣದ ತೋಜ ನಿನ್ನ ಉನ್ನ ಮಾಯದ ಕತ್ತೇರಿಯೇ. ಹಾಗಾಗಿ ಮಾಯದ ಕತ್ರಿ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ, ನಂಬೋಕ್ಕಾಗಲ್ಲ ಅಂತ ಜನ ಹೇಳ್ತಾನೆ ಇರ್ತಾರೆ. ನಾನು ಕತ್ರಿನ ಹೀಗೆ ಮಾಡ್ತಾನೆ ಇರ್ತೇನೆ. ಮಾಯದ ಕತ್ತೇರಿಯೇ ಉನ್ನ ಮಾಯದ ಕತ್ತೇರಿಯೇ ಕಣ್ಣದ ತೋಜ ನಿನ್ನ ಉನ್ನ ಮಾಯದ ಕತ್ತೇರಿಯೇ. ವಿಸ್ಮಯ ಅದ್ಭುತ ವಿನೂತನ ರೋಮಾಂಚಕ ಜಾದೂ ಕಾರ್ಯಕ್ರಮ. ಈ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲು ನೀವು ಇವತ್ತು ಎಲ್ಲರೂ ಇಲ್ಲಿರ್ಲಿಕ್ಕೆ ಕಾರಣೀಭೂತನಾಗಿರುವಂತಹ ಆ ಅಧಿದೇವತೆ ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ, ನಮ್ಮ ಜೊತೆ ಉಪಸ್ಥಿತರಿರುವಂತಹ ಶ್ರೀ ಸ್ವಾಮೀಜಿಯವರಿಗೆ ನಾನು ಭಕ್ತಿಪೂರ್ವಕ ನಮನಗಳನ್ನು ಸಂದಾಯ ಮಾಡ್ತಾ ಸೇರಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಹೇಳಲಿಕ್ಕೆ ಬಯಸಿದ್ದೇನೆ. ನಾನು ಕುದ್ರೋಳಿ ಗಣೇಶ್ ಮತ್ತು ನನ್ನ ವಿಸ್ಮಯ ರಾಷ್ಟ್ರೀಯ ಜಾದೂ ತಂಡದ ಪರವಾಗಿ ಬಹಳ ಪ್ರೀತಿಯ ನಮಸ್ಕಾರ. ಜಾದೂಗಾರ ಬಂದಿದ್ದಾನೆ, ಜಾದೂ ಮಾಡ್ತಾನೆ ಹಾಗಂತ ಹೇಳೋದ್ ಕೂಡಲೇ ಸಹಜವಾಗಿ ಎಲ್ಲರ ಮನಸ್ಸಿಗೆ ಹೊಳೆಯುವಂತ ಭಾವನೆ ಮಾಟ ಮತ್ತು ಮಂತ್ರಗಳದ್ದು. ಜನ ಅನ್ಕೊಳ್ತಾರೆ ಜಾದೂಗಾರ ಹತ್ರ ವಿಚಿತ್ರವಾದ ಶಕ್ತಿ ಇರುತ್ತೆ, ಆ ಶಕ್ತಿಯ ಸಹಾಯದಿಂದ ಜಾದೂ ನಡೆಯುತ್ತೆ ಅಂತ. ಆದ್ರೆ ಕಲಾಭಿಮಾನಿಗಳೇ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಈ ರಂಗವೇದಿಕೆ ಮೇಲೆ ನಡೀಲಿಕ್ಕಿರುವಂತಹ ಎಲ್ಲ ಜಾದೂಗಳ ಹಿಂದೆ ಇರುವಂತದ್ದು ಕೇವಲ ಕೈಚಳಕ ಮತ್ತು ವಿಜ್ಞಾನದ ತತ್ವ. ಇಲ್ಲಿರುವಂತದ್ದು ಬೇರೆ ಬೇರೆ ವಿಜ್ಞಾನದ ತತ್ವ ಮತ್ತು ಫಾಸ್ಟ್ ಆಗಿ ಮ್ಯಾಜಿಕ್ ಮಾಡುವಂತದ್ದು ಕೈಚಳಕವೇ ಹೊರತು ಇಲ್ಲಿ ಯಾವುದೇ ಮಾಟ ಮಂತ್ರ ಬಾನಾಮತಿ ಪವಾಡ ಇಲ್ಲ ಅನ್ನುವಂತ ಮಾತನ್ನು ಕಾರ್ಯಕ್ರಮದ ಆರಂಭದಲ್ಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹಾಗೆ ಹೇಳ್ತಾ ನಮ್ಮ ದೇಶದ ಅತ್ಯಂತ ಅದ್ಭುತ ರಸದ ಒಂದು ಕಲೆಯಾಗಿರುವಂತಹ ವೈಜ್ಞಾನಿಕ ಕಲೆಯಾಗಿರುವಂತಹ ಜಾದೂ ಕಲೆಯ ಒಂದು ಭಿನ್ನ ಬಗೆಯ ಪ್ರದರ್ಶನ ಶೈಲಿಯನ್ನು ನಿಮ್ಮ ಸಮ್ಮುಖದಲ್ಲಿ ಮುಂದಿಡುತ್ತಿದ್ದೇವೆ. ಈ ಪ್ರದರ್ಶನದ ಹೆಸರು ವಿಸ್ಮಯ. ಈ ವಿಸ್ಮಯ ಜಾದೂ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಸೇರಿರುವಂತಹ ಶ್ರೀ ಸ್ವಾಮೀಜಿಯವರಿಗೆ, ಎಲ್ಲ ಮಹನೀಯರಿಗೆ, ಮಹಿಳೆಯರಿಗೆ, ಪುಟಾಣಿ ಮಕ್ಕಳಿಗೆ, ಸರ್ವ ಭಕ್ತಾದಿಗಳಿಗೆ ಶ್ರೀ ಕೃಷ್ಣ ಮಠದ ಪರವಾಗಿ ಮತ್ತು ನಮ್ಮ ಪರವಾಗಿ ಸ್ವಾಗತ, ಸುಸ್ವಾಗತ. ಇತಿಹಾಸದ ಪುಟಗಳನ್ನು ತೆರೆದು ಹಾಕಿದ್ರೆ ನಮ್ಮ ದೇಶ ಭಾರತಕ್ಕೆ ಅತ್ಯಂತ ದೊಡ್ಡ ಸ್ಥಾನ. ಇವತ್ತಿಗೂ ಕೂಡ ನಮ್ಮ ದೇಶದ ಪುರಾತನ ಜಾದೂಗಾರರು ಮಾಡ್ತಿದ್ದಂತ ಕೆಲವೊಂದು ಜಾದೂಗಳು ಇವತ್ತಿಗೂ ಕೂಡ ನಿಗೂಢ. ಅಂತ ಒಂದು ಜಾದು ಇಂಡಿಯನ್ ರೋಪ್ ಟ್ರಿಕ್ ಅನ್ನುವಂತ ಒಂದು ಜಾದು. ಹಳೆಯ ಕಾಲದಲ್ಲಿ ಮಠ ಮಧ್ಯಾಹ್ನದ ಹೊತ್ತಿನಲ್ಲಿ ಜಾದೂಗಾರರು, ಮೋಡಿಗಾರರು ಒಂದು ಹಗ್ಗದ ರಾಶಿಯನ್ನೇ ತೆರೆದ ಬಯಲಿನಲ್ಲಿ ಹಾಕಿಬಿಟ್ಟು ಮಂತ್ರ ಮಾಡಿದಾಗ ಹಗ್ಗಕ್ಕೆ ಜೀವ ಬರ್ತಾ ಇತ್ತು ಮತ್ತು ಚಮತ್ಕಾರಗಳು ನಡೀತಾ ಇತ್ತು. ಆ ಜಾದುವಿನಿಂದ ಪ್ರೇರಣೆ ಪಡ್ಕೊಂಡು ಅದರ ಒಂದು ಸಣ್ಣ ರೂಪಾಂತರ ವೇದಿಕೆ ಮೇಲೆ ಇದೀಗ ನಿಮ್ಮ ಸಮ್ಮುಖದಲ್ಲಿ ದ ಇಂಡಿಯನ್ ರೋಪ್ ಟ್ರಿಕ್.
ರಾಷ್ಟ್ರದ ವಿಶ್ವದ ವಿವಿಧೆಡೆ ವಿಶೇಷ ಸುದ್ದಿಯಾದ ವಿಶಿಷ್ಟ ಜಾದು ಮಾನ್ಯ ಸಚಿವರಾಗಿದ್ದ ಶ್ರೀ ಬಿ ರಮಾನಾಥಯ್ಯ ಅವರನ್ನು ಮಾಯ ಮಾಡುವ ಚಮತ್ಕಾರ. ಮೇ 19, 2001 ಮಂಗಳೂರು ಪುರಭವನದಲ್ಲಿ ಪತ್ರಕರ್ತರು, ಮಾಧ್ಯಮದವರು ಹಾಗೂ ನಗರದ ಪ್ರತಿಷ್ಠಿತ ಗಣ್ಯರ ಸಮ್ಮುಖದಲ್ಲಿ ಶ್ರೀ ರಮಾನಾಥಯ್ಯ ಅವರನ್ನು ವೇದಿಕೆಗೆ ಕರೆತರಲಾಯಿತು. ಸಚಿವರನ್ನು 3 ಕಡೆಗಳಿಂದ ಒಂದು ಕ್ಷಣಕ್ಕೆ ಬಂಧಿಸಲಾಯಿತು. ತಕ್ಷಣ ಬಂಧನ ತೆರೆದಾಗ ಸಚಿವರು ಮಾಯ. ನಗರದೊಳಗೆ ತಮಗಿಷ್ಟವಾದ ಸ್ಥಳಗಳ ಹೆಸರು ಚೀಟಿಗಳನ್ನು ಬರೆಯುವಂತೆ ಮೊದಲೇ ಪ್ರೇಕ್ಷಕರಲ್ಲಿ ತಿಳಿಸಲಾಗಿತ್ತು. ಅದರಲ್ಲಿ ಒಂದನ್ನು ಎತ್ತಿದಾಗ ಮೋತಿ ಮಹಲ್ ಹೆಸರಿರುವ ಚೀಟಿ ಆಯ್ಕೆಯಾಗಿತ್ತು. ಆ ಕ್ಷಣವೇ ಸಚಿವರು ಹೋಟೆಲ್ನಲ್ಲಿ ಪ್ರತ್ಯಕ್ಷವಾಗಿದ್ದರು. ಪತ್ರಕರ್ತರು ಹಾಗೂ ಗಣ್ಯರು ಮೋತಿ ಮಹಲ್ನಲ್ಲಿ ಸಚಿವರು ಇರುವುದನ್ನು ಖಾತ್ರಿಪಡಿಸಿ ಅಲ್ಲಿಂದ ಅವರನ್ನು ಪುರಭವನಕ್ಕೆ ಕರೆತಂದರು. ಅದಕ್ಕೂ ಮುನ್ನ ಉಡುಪಿ ಶಾಸಕ ಶ್ರೀ ಯುವಾರ್ ಸಭಾಪತಿ ಅವರನ್ನು ಮಾಯ ಮಾಡಿದಾಗಲೂ ವಿಚಿತ್ರವಾದ ಸುದ್ದಿ ಹಬ್ಬಿತ್ತು. ಕುದ್ರೋಳಿ ಗಣೇಶರ ಮಾಯಾಜಾಲಕ್ಕೆ ಬಿಜಾಪುರದಲ್ಲಿ ಜಿಲ್ಲಾಧಿಕಾರಿ ಶ್ರೀ ರಾಕೇಶ್ ಸಿಂಗ್ ಮಾಯವಾಗಿ ಗೋಲ್ಗುಂಬದೊಳಗೆ ಹೊರಪ್ರತ್ಯಕ್ಷಗೊಂಡಿದ್ದರು. ಕಲಾಭಿಮಾನಿಗಳೇ, ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತಿನ ಈ ಜಾದೂ ಸಂಜೆ ವಿಸ್ಮಯದಿಂದ, ಅದ್ಭುತದಿಂದ, ಹಾಸ್ಯಮಯ ಕಾರ್ಯಕ್ರಮಗಳಿಂದ ತುಂಬಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುವುದಕ್ಕಿಂತ ಮೊದಲು ನಮ್ಮದೊಂದು ಶಿಷ್ಟಾಚಾರ. ಇವತ್ತು ನಮ್ಮ ಜೊತೆ ಬಂದು ಕೂತಿರುವಂತಹ ಶ್ರೀ ಸ್ವಾಮೀಜಿ ಅವರು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಒಂದು ಒಪ್ಪಿಗೆಯನ್ನು ಕೊಡಲಿಕ್ಕೆ ಬೇಕಾಗಿ ವೇದಿಕೆ ಮೇಲೆ ಒಂದು 5 ನಿಮಿಷಕ್ಕೆ ಬರಬೇಕಾಗಿ ನಾನು ನಮ್ಮ ತಂಡದ ಪರವಾಗಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಸ್ವಾಮೀಜಿ ಅವರು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬಂದಿರುವಂತಹ ಪವಿತ್ರ ಶ್ರೀ ಸೋದೆ ಮಠದ ಪೀಠಾಧೀಶರಾಗಿರುವಂತಹ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರಿಗೆ ನಾನು ಕುದ್ರೋಳಿ ಗಣೇಶ್ ನನ್ನ ತಂಡ ಪರವಾಗಿ ವೇದಿಕೆ ಮೇಲೆ ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಜಾದೂ ಕಾರ್ಯಕ್ರಮ ಇದು. ಸುಮ್ಮನೆ ಬಾಯಿಂದ ಸ್ವಾಗತ ಹೇಳಿದ್ರೆ ಸಾಕಾಗುವುದಿಲ್ಲ. ಒಂದು ಬೇರೆ ರೀತಿಯ ಸ್ವಾಗತವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಇಲ್ಲಿರುವಂತಹ ಒಂದು ಶ್ರೀ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹ ಇರುವಂತಹ ಒಂದು ಗಂಟೆಯನ್ನು, ಇದಕ್ಕೆ ಮಾಯದ ಗಂಟೆ ಅಂತ ಹೆಸರು ಸರ್, ಇದನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನೆ. ದಯವಿಟ್ಟು ಹಿಡ್ಕೋಬೇಕು. ಆ ನಂತರ ನಿಮ್ಗೆಲ್ರಿಗೂ ಕೂಡ ನಾನು ಇಲ್ಲಿರುವಂತಹ ಒಂದು ಖಾಲಿ ಪಾತ್ರೆಯನ್ನು ತೋರಿಸ್ತಾ ಇದ್ದೇನೆ. ತೋರಿಸ್ಬಿಟ್ಟು ಇದರೊಳಗೆ ಒಂದು ಕಾಗದವನ್ನು ನಾನು ಅದಕ್ಕೆ ಬೆಂಕಿಯನ್ನು ಹಚ್ಚುವ ಮೂಲಕ, ಈ ಕಾಗದಕ್ಕೆ ಹೀಗೆ ಬೆಂಕಿಯನ್ನು ಹಚ್ಚುವ ಮೂಲಕ ಧಗಧಗ ಅಂತ ಉರಿತಿರುವಂತಹ ಈ ಕಾಗದವನ್ನು ಇದರೊಳಗೆ ಹೀಗೆ ಹಾಕ್ತಾ ಇದ್ದೇನೆ. ಆ ಪಾತ್ರೆಯನ್ನು ಹೀಗೆ ಮುಚ್ತಾ ಇದ್ದೇವೆ. ಮುಚ್ಚಿ ಶ್ರೀ ಸ್ವಾಮೀಜಿಯವರು 3 ಸಾರಿ ಇದನ್ನು ಹೀಗೆ ಗಂಟೆಯನ್ನು ಆಡಿಸ್ಬೇಕು. ಜಾದೂ ನಡೀತದೆ. ಆನಂತರ ನೀವು ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ. ಇದು ಜಾದೂ ಮಂತ್ರ. ಆಬ್ರ ಕಡಬ್ರ ಗಡಬಡ ಅಂತ. ಆಬ್ರ ಕಡಬ್ರ ಗಡಬಡ. ಇಲ್ಲಿ ಹೇಳಿ ಮೈಕ್.
ಡಬ್ರ. ಎಸ್, ಆ ಮಂತ್ರವನ್ನು ಹೇಳಿ ಆದ ನಂತರ ಒಂದು ಕ್ಷಣದ ಹಿಂದೆ ಇರುವಂತದ್ದು ಖಾಲಿ ಪಾತ್ರೆ ತೆಗಿಬೇಕಿದ್ರೆ ಒಳಗಡೆ ಏನೋ ತುಂಬಿಕೊಂಡಿದೆ. ಇದು ಬೇರೆ ಏನೂ ಅಲ್ಲ, ಒಂದು ಮಾಲೆ. ಜೊತೆಗೆ ಇದರೊಳಗೆ ಇನ್ನೊಂದು ಏನೋ ಬಂದಿದೆ. ಇದು ಒಂದು ಸ್ಫಟಿಕ. ಮೊದಲಿಗೆ ನಾನು ಇಲ್ಲಿ ಬಂದಿರುವಂತ ಈ ಜಾದುವಿನ ಹಾರವನ್ನು ನಿಮಗೆ ಸಮರ್ಪಿಸುವ ಮೂಲಕ ನಮ್ಮ ಜಾದು ವೇದಿಕೆಗೆ ಸ್ವಾಗತ ಬಯಸ್ತಾ ಇದ್ದೇನೆ ಸ್ವಾಮೀಜಿ. ಕೈಯಲ್ಲಿ ಸ್ಫಟಿಕ ಬಂದಿದೆ. ಯಾಕೆ? ನಿಮ್ಗೆಲ್ಲ ಗೊತ್ತಿರಬಹುದು, ಜಾದೂಗಾರರು ಜಾದುವಿನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಮಂತ್ರದ ಕೋಲನ್ನು, ಮಂತ್ರದಂಡವನ್ನು, ಬೇರೆ ಬೇರೆ ಈ ಮಾಂತ್ರಿಕ ವಸ್ತುಗಳನ್ನು ಬಳಕೆ ಮಾಡ್ತಿದ್ದೀವಿ. ಇದರಲ್ಲಿ ಕೂಡ ಒಂದು ಮಂತ್ರದ ಶಕ್ತಿ ಇದೆ ಸ್ವಾಮೀಜಿಯರೇ. ಒಂದೇ ಕ್ಷಣ ನೀವು ಇದನ್ನು ನೋಡಿದ್ರಾಯ್ತು. ನೋಡ್ತಾ ಒಂದು ಕಾನ್ಸಂಟ್ರೇಷನ್ ಈ ಸ್ಫಟಿಕದ ಮೇಲೆ ಇರಲಿ. ನಾನು ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಈಗ ನೀವು ನನ್ನ ಜೊತೆ, ನಾನು ನಿಮಗೋಸ್ಕರ ವೇದಿಕೆ ಮೇಲೆ ಒಂದು ಪೀಠವನ್ನು ಇಟ್ಟಿದ್ದೇನೆ. ಆ ಪೀಠಕ್ಕೆ ಬಂದು ಕುತ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮೆಲ್ಲರ ಎದುರುಗಡೆಗೆ ಅವರು ಪೀಠದ ಮೇಲೆ ಕುತ್ಕೊಳ್ಬೇಕಾಗಿ ವಿನಂತಿ. ನಿಮ್ಮೆಲ್ಲರ ಕಣ್ಣ ಸಮ್ಮುಖದಲ್ಲಿ ಪೀಠದ ಮೇಲೆ ಕೂತಿರುವಂತ ಸ್ವಾಮೀಜಿ ಅವರಿಗೆ ನಾನು ಈ ಜಾದುವಿನಲ್ಲಿ ಬಂದಿರುವಂತಹ ಈ ಸ್ಫಟಿಕವನ್ನು ನಾನು ಅವರ ಕೈಗೆ ಕೊಡ್ತಾ ಇದ್ದೇನೆ. ದಯವಿಟ್ಟು ಸ್ವಾಮೀಜಿಯವರು ಇದನ್ನು ಎರಡೂ ಕೈಲಿ ಹೀಗೆ ಸ್ವೀಕಾರವನ್ನು ಮಾಡಬೇಕು. ನೀವು ಆ ಸ್ಫಟಿಕವನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ನಿಮ್ಮ ಕಾನ್ಸಂಟ್ರೇಷನ್ ಅನ್ನು ನಿಮ್ಮ ಮನಸ್ಸಿನ ಒಳಗಡೆ ಬಳಸ್ಕೊಳ್ಬೇಕು. ನಿಮ್ಮ ಕಣ್ಣು ಮುಚ್ಚಿಯೇ ಇರಲಿ, ನಿಮ್ಮ ಕಣ್ಣು ಮುಚ್ಚಿಯೇ ಇರಲಿ, ನಿಮ್ಮ ಕಣ್ಣು ಮುಚ್ಚಿಯೇ ಇರಲಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಧ್ಯಾನಸ್ಥರಾಗಿರುವಂತಹ ಸ್ವಾಮೀಜಿಯವರು ಅವರ ಕೈಯಲ್ಲಿರುವಂತಹ ಒಂದು ಸ್ಫಟಿಕ, ಈ ಸ್ಫಟಿಕದ ಶಕ್ತಿಯಿಂದ ಬ್ರಗಡಬಡ ಎಸ್ ಅಂತ ಹೇಳಬೇಕಿದ್ರೆ ಸ್ವಾಮೀಜಿಯವರು ಆಕಾಶದ ಎತ್ತರಕ್ಕೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಮೇಲೆ ಹೋಗ್ತಾ ಇದ್ದಾರೆ. ಕಲಾಭಿಮಾನಿಗಳೇ, ನಿಮ್ಮ ಜೋರಾದ ಚಪ್ಪಾಳೆ ಇದ್ರೆ ಅವರನ್ನು ಮತ್ತೆ ವಾಪಸ್ ತರಿಸುವಂತ ಸಾಧ್ಯತೆಯನ್ನು ಮಾಡ್ತಾ ಇದ್ದಾರೆ. ವಾಪಸ್ ಬರಬೇಕು ಸ್ವಾಮೀಜಿಯವರು, ವಾಪಸ್. ಇವೆಲ್ಲರೂ ನೋಡುತ್ತಿದ್ದಾಗೆ ವಾಪಸ್ ಬಂದಿರುವಂತಹ ಸ್ವಾಮೀಜಿ ಅವರಿಗೆ ನಾನು ಒಂದು ಕ್ಷಣ ಕಣ್ಣನ್ನು ತೆರಿಬೇಕು ಅಂತ ಹೇಳ್ತಾ ಇದ್ದೇನೆ. ಈಗ ಅವರು ಕಣ್ಣನ್ನು ಬಿಟ್ಟ ಹಾಗೆ ಮತ್ತೊಮ್ಮೆ ಜಾದು ಮೂಲಕ ಈಗ ಅವರಿಗೆ ಗೊತ್ತಿದ್ದ ಹಾಗೆ ಅವರ ಮೇಲೆ ಹೋಗ್ತಾ ಇದ್ದಾರೆ. ಏನು ಹೆದರ್ಕೋಬೇಡಿ. ನಿಮ್ಮ ಈ ಸ್ಫಟಿಕದ ಶಕ್ತಿಯ ಸಹಾಯದಿಂದ ಸ್ವಾಮೀಜಿಯವರು ಮತ್ತೊಮ್ಮೆ ಆಕಾಶದ ಎತ್ತರಕ್ಕೆ ಹಾಗೆ ತೇಲ್ತಿದ್ದಾರೆ. ಮತ್ತೆ ಹಾಗೆ ವಾಪಸ್ ಬನ್ನಿ, ನಿಧಾನಕ್ಕೆ ಕೆಳಗಡೆ ಬನ್ನಿ ಸ್ವಾಮೀಜಿಯವರೇ. ನಿಮ್ಮ ಸ್ಥಿತಿಯಿಂದ ಮತ್ತೆ ಕೆಳಗಡೆ ಬನ್ನಿ, ಹಾಗೆ ಬನ್ನಿ ನಿಧಾನಕ್ಕೆ. ಸಂಮೋಹಿನಿ ವಿದ್ಯೆಯ ತೇಲುವಂತ ಚಮತ್ಕಾರದ ಈ ಭಾವನೆಯಲ್ಲಿ, ಆ ನಿಯಂತ್ರಣದಲ್ಲಿ, ಆ ಏಕಾಗ್ರತೆಯಿಂದ ಶ್ರೀ ಸ್ವಾಮೀಜಿಯವರು ನಮ್ಮೆಲ್ಲರ ಕಣ್ಣ ಸಮ್ಮುಖದಲ್ಲಿ ಮತ್ತೊಮ್ಮೆ ಪೀಠಕ್ಕೆ ಆಸೀನರಾಗ್ತಿದ್ದಾರೆ. ಈಗ ನೀವು ನಿಧಾನಕ್ಕೆ ಆ ಸ್ಫಟಿಕವನ್ನು ನಿಮ್ಮ ಕೈಯಿಂದ ನಾನು ಪಡ್ಕೊಳ್ತಾ ಇದ್ದೇನೆ. ನಿಧಾನಕ್ಕೆ ನಿಮ್ಮ ಪಾದವನ್ನು ಕೆಳಗಡೆ ಹಾಸಬೇಕು. ನಿಧಾನಕ್ಕೆ ಹೀಗೆ ಬರಬೇಕು ಸ್ವಾಮೀಜಿಯವರು. ಮತ್ತೊಮ್ಮೆ ಜಾದುವಿನಲ್ಲಿ ಪಾಲ್ಗೊಂಡಿರುವಂತಹ ಶ್ರೀ ಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ಒಂದು ಅದ್ಧೂರಿಯ ಅಭೂತಪೂರ್ವ ಒಂದು ಚಪ್ಪಾಳೆ ಇರಲಿ. ಕಲಾಭಿಮಾನಿಗಳೇ, ಭಕ್ತಾಭಿಮಾನಿಗಳೇ, ಈ ಸಂದರ್ಭದಲ್ಲಿ ನನಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ನಾನು ಹಿಂದೆ ಕಲಾವಿದರಿಗೆ ರಾಜಾಶ್ರಯ ಅನ್ನುವಂಥದ್ದು ಇತ್ತು. ಒಬ್ಬ ರಾಜನಿಗೆ ಕಲೆಯ ಬಗ್ಗೆ ಆಸಕ್ತಿ ಇದ್ರೆ, ಆತನು ಅದನ್ನು ಇಷ್ಟಪಟ್ಟರೆ ಅವನ ರಾಜ್ಯದಲ್ಲಿರುವಂತಹ ಎಲ್ಲ ಕಲಾವಿದರು ಸುಭೇಕ್ಷೆಯಿಂದ ಇದ್ರು. ಅವರು ಬಹಳ ಹೊಟ್ಟೆಗೆ, ಮನಸ್ಸಿಗೆ, ದುಡ್ಡಿಗೆ ಎಲ್ಲ ತೃಪ್ತಿಯಿಂದ ಇದ್ರು. ಕಲಾವಿದರು ಪೂರ್ಣ ಸಾಧನೆಯಲ್ಲಿ ತೊಡಗಿರುವಾಗ ಅವರಿಗೆ ಕಲಾಸಕ್ತರ
ರಾಜಾಶ್ರಯ ಇದ್ರೆ ಅದು ಮತ್ತಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಇತ್ತೀಚೆಗೆ ಕಳೆದ ತಿಂಗಳಷ್ಟೇ ಶ್ರೀ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಜನಪದ ಮೇಳ ಅನ್ನುವಂತ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೆಯಿತು. ದೇಶದ 24 ರಾಜ್ಯಗಳಿಂದ ಕಲಾವಿದರು, ಸುಮಾರು 500 ಜನ ಕಲಾವಿದರು ಬಂದು 5 ದಿನ ನಿರಂತರವಾಗಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಕಲಾಭಿಮಾನಿಗಳೇ ಗಮನಿಸಿ, ಇಲ್ಲಿ ಕಾರ್ಯಕ್ರಮವನ್ನು ನಡೆಸುವುದು ಬರೀ ದುಡ್ಡಿನ ಬಲದಿಂದ ಅಲ್ಲ, ಅಲ್ಲಿ ಮನಸ್ಸಿನ ಒಳಗಡೆ ಆ ಭಾವನೆ ಇದ್ರೆ ಮಾತ್ರ ಆ ಕಲೆ ಬರಲಿಕ್ಕೆ ಸಾಧ್ಯ ಇದೆ. ಅಂತ ಒಂದು ಕಲಾ ಪ್ರೀತಿಯ ಕಿರಿಯ ವಯಸ್ಸಿನ ಸ್ವಾಮೀಜಿಯವರು ಮುಂದೆ ಮಹಾನ್ ಸಾಧನೆ ಮಾಡುವವರು. ಅವರ ಸಾಧನೆ ಉದ್ದಕ್ಕೂ ನಮಗೆ ಕಲಾವಿದರಿಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅನ್ನುವುದನ್ನು ಬೇಡುತ್ತಾ, ಇವತ್ತು ಈ ಅದ್ಭುತವಾದ ನವರಾತ್ರಿ ಸಂದರ್ಭದಲ್ಲಿ ಇನ್ನೊಂದು ವೇದಿಕೆ. ಸಾಮಾನ್ಯವಾಗಿ ಈ ನವರಾತ್ರಿಯ ಸಂದರ್ಭಗಳಲ್ಲಿ ಸಂಗೀತ ನಡೀತದೆ, ಯಕ್ಷಗಾನ, ತಾಳಮದ್ದಲೆ ಇಂಥದೆಲ್ಲ ನಡೀತದೆ. ಬಟ್ ಜಾದು ಅಂತ ಹೇಳಿದ್ರೆ ಅದು ಬೇಡ, ಏನೋ ಜಾದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಆದ್ರೆ ಶ್ರೀ ಸ್ವಾಮೀಜಿಯವರು ನಮ್ಮ ಜಾದುವಿನ ಸಾಧ್ಯತೆಯನ್ನು ಗಮನಿಸಿಕೊಂಡು ಇಂಥ ಒಂದು ಅದ್ಭುತವಾದ ವೇದಿಕೆ ನಮ್ಗೆ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಬಹಳ ಪ್ರೀತಿಯ ಪದಗಳನ್ನು ಸಲ್ಲಿಸುತ್ತಾ, ಈ ಸಂದರ್ಭದಲ್ಲಿ ಅವರು ವೇದಿಕೆ ಮೇಲೆ ಬಂದಿರುವುದರಿಂದ ಒಂದು ಹಿತನುಡಿಯನ್ನು ನುಡಿಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಬನ್ನಿ. ಶ್ರೀ ಗುರುಭ್ಯೋ ನಮಃ. ಭಾರತೀಯ ಇತಿಹಾಸದ ಪ್ರಾಚೀನ ವಿದ್ಯೆಗಳಲ್ಲಿ ಒಟ್ಟಿಗೆ 64 ವಿದ್ಯೆಗಳಿದೆಯಂತೆ. ಅಂತಹ 64 ವಿದ್ಯೆಗಳಲ್ಲಿ ಈ ಒಂದು ಇಂದ್ರಜಾಲ ವಿದ್ಯೆಯೂ ಕೂಡ ಒಂದು. ಈ ಇಂದ್ರಜಾಲ ವಿದ್ಯೆಯನ್ನು ನಾವು ನವರಸಗಳಲ್ಲಿ ಅದ್ಭುತ ರಸಕ್ಕೆ ಹೋಲಿಸಬಹುದು. ಜಾದುವಿನ ನಾವು ಒಂದು ಅದ್ಭುತ ರಸವನ್ನು ನಾವು ಕಾಣಬಹುದು. ಆದರೆ ಇಂದು ಇಲ್ಲಿ ನಡೀತಿರ್ತಕ್ಕಂಥ ಕುದ್ರೋಳಿ ಗಣೇಶ್ ಅವರ ಮ್ಯಾಜಿಕ್ ನಲ್ಲಿ ಖಾಲಿ ಅದು ಅದ್ಭುತ ರಸ ಮಾತ್ರ ಇಲ್ಲ, ನವರಸಗಳಿಂದಲೂ ಕೂಡ ಕೂಡಿದೆ. ಅಂತಹ ವಿಶಿಷ್ಟ ಪ್ರಯೋಗವನ್ನು ನಮ್ಮವರಾಗಂತ ಕುದ್ರೋಳಿ ಗಣೇಶ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಊರಿನ ಕಲಾವಿದರು ಅಂತ ಹೇಳಿ ನಮಗೆಲ್ಲ ಹೆಮ್ಮೆ ಆಗ್ತಾ ಇದೆ. ಇಂದವರು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ತಾ ಇದ್ದಾರೆ. ಮುಂದೆ ಕೂಡ ಅವರು ಇದೇ ರೀತಿ ನಿರಂತರವಾಗಿ ಸಾಧನೆಯನ್ನು ಮಾಡುವಂತೆ ಅವರದು ಕೃಷ್ಣದೇವರ ಮುಖ್ಯ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಿ ಮಾತನಾಡುತ್ತೇವೆ. ಮತ್ತೊಮ್ಮೆ ವೇದಿಕೆ ಮೇಲೆ ಬಂದು ಈ ಅದ್ಭುತವಾದ ಜಾದೂ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಿರುವಂತಹ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರಿಗೆ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಕಲಾಭಿಮಾನಿಗಳೇ, ಮತ್ತೆ ನಿಮ್ಮ ಸಮ್ಮುಖದಲ್ಲಿ ವಿಸ್ಮಯ ಜಾದೂ. ನಾನು ಸ್ವಾಗತ ಮಾಡುವಾಗ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಪತ್ರಕರ್ತರಿಗೆ ಸ್ವಾಗತ ಹೇಳೋದನ್ನು ಮರೆತು ಬಿಟ್ಟೆ. ಅದಕ್ಕೆ ಕ್ಷಮೆಯನ್ನು ಯಾಚಿಸುತ್ತಾ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನನಗೆ 3ನೇ 4ನೇ ಅಥವಾ 5ನೇ ತರಗತಿಯಿಂದ 3rd 4th ಅಥವಾ 5th ಸ್ಟ್ಯಾಂಡರ್ಡ್ ಇಂದ ಇಬ್ರು ಹುಡುಗಿಯರು ಸ್ಟೇಜ್ ಮೇಲೆ ಬರಬೇಕು. ಈ ಕಡೆಯಿಂದ ಬರಬೇಕು. ಜಾದು ವೇದಿಕೆ ಮೇಲೆ 4 ಜನ ಅತಿಥಿಗಳು, 2 ಲೇಡೀಸ್ ಅಂಡ್ 2 ಜೆಂಟಲ್ಮೆನ್. ಹೌದ್ರಿ, ಮುಂದೆ ಆಗ್ತಾರೆ ಅವರು. ನನ್ನ ಜೊತೆ ಇದ್ದಾರೆ ರೇವತಿ, ನಮ್ರತ, ಎಂತ ಶಂಕರ್, ವಿಜಯ್ ಶಂಕರ್, ಮತ್ತು ನನ್ನ ಜೊತೆ ಇದ್ದಾರೆ
ಶ್ರೀವತ್ಸ 4 ಜನ ಬಂದಿದ್ದಾರೆ ಕಲಾಭಿಮಾನಿಗಳೇ. ಇಷ್ಟು ಜನ ಇದ್ದೀರಾ, ಈ ಸಣ್ಣ ಮಕ್ಕಳು ಬಂದಿರ್ತಾರೆ, ಅವ್ರಿಗೆ ಸ್ವಲ್ಪ ನರ್ವಸ್ ಆಗಿರ್ತಾರೆ, ಒಂದು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಡ್ಬೇಕು. ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಆ ಚಪ್ಪಾಳೆ ಎಲ್ಲ ನಿಮಗೆ, ನನಗಲ್ಲ. ಸಾಮಾನ್ಯವಾಗಿ ಚಪ್ಪಾಳೆ ತಟ್ಟಿ ಅಂತ ಹೇಳುವಾಗ ಮಕ್ಕಳು ಬೇಗ ತಟ್ಬಿಡ್ತಾರೆ, ದೊಡ್ಡವರು ಸ್ವಲ್ಪ ಹಿಂಗ್ ಕೂತಿರ್ತಾರೆ. ಕಲಾಭಿಮಾನಿಗಳೇ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ದು ಮನಸ್ಸಿನ ಖುಷಿಗೋಸ್ಕರ, ಖುಷಿ ಆದ್ರೆ ಅದನ್ನು ವ್ಯಕ್ತಪಡಿಸುವುದು ಚಪ್ಪಾಳೆಯಿಂದ. ಇನ್ನೊಂದು ಕಾರಣ ಕೇಳಿ, ಇನ್ನೊಂದು ಕಾರಣ, ನಮಗೆ ವೇದಿಕೆ ಮೇಲೆ ಇದ್ದವರಿಗೆ ಲೈಟ್ ಎದುರುಗಡೆ ಇರೋದ್ರಿಂದ ನಿಮ್ದು ಯಾರ್ದು ಮುಖಗಳು ಕಾಣೋದಿಲ್ಲ, ಹಾಗೆ ಗೊತ್ತಾಗೋದಿಲ್ಲ ಆಗುತ್ತಾ ಇಲ್ಲ ಅಂತ. ಒಂದು ವೇಳೆ ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ಕೂಡ ಒಂದು ಚಪ್ಪಾಳೆ ತಟ್ಟಿದ್ರು ಅಂತ ಅನ್ಕೊಳ್ಳುವ, ಹಾಗೆ ಹೇಗೆ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ಒಂದು ರಿಹರ್ಸಲ್ಗೆ ಒಂದು ಚಪ್ಪಾಳೆ ನಿಮ್ ಕಡೆಯಿಂದ, ಎಲ್ಲರಿಂದ, ಮೇಲ್ಗಡೆಯಿಂದ, ಆ ಕಡೆಯಿಂದ, ಈ ಕಡೆಯಿಂದ. ದಟ್ಸ್ ಇಟ್. ಈ ಚಪ್ಪಾಳೆ ಆಗಾಗ ಬರ್ತಾ ಇರಲಿ ಅಂತ ಹೇಳ್ತಾ, ನಮಸ್ಕಾರ. ಏನ್ ಬಂದ್ರಿ ವೇದಿಕೆಗೆ? ಚಾ, ಕಾಫಿ, ಬೊಂಡ ಏನಾದ್ರು? ಸಾರಿ, ಮಕ್ಕಳು ಫುಲ್ ಕನ್ಫ್ಯೂಸ್ ಆಗಿದ್ದಾರೆ, ಯಾಕೆ ಕರೆದಿದ್ದಾರೆ ಅಲ್ವೇ? ನೋಡಪ್ಪ, ಕನ್ಫ್ಯೂಸ್ ಮಾಡ್ಕೊಡ್ಬಾರ್ದು. ನಾನು ಸಣ್ಣಕ್ಕಿರುವಾಗ ಹೀಗೆ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೆ. ಲೆಕ್ಕದ ಪೀರಿಯಡ್ಗೆ ಸಮಾಜ ಪೀರಿಯಡ್ ವಿಜ್ಞಾನ ಹಾಗೆಲ್ಲ ಆಗ್ತಿತ್ತು. ಆದ್ರೆ ಇಂಗ್ಲಿಷ್ ಪೀರಿಯಡ್ಗೆ ಈ ರೀತಿ ಕನ್ಫ್ಯೂಷನ್ ಮಾಡ್ತಾ ಇದ್ರೆ ನಾನು ಇಂಗ್ಲಿಷ್ ಮಿಸ್ ಹೇಳ್ತಾ ಇದ್ರು. ಸಿ ಗಣೇಶ್, ಕನ್ಫ್ಯೂಷನ್ ಇಸ್ ಎ ವೆರಿ ಬಿಗ್ ಬಾದರೇಷನ್ ಡ್ಯೂ ಟು ದ ರೇಷನ್ ಇನ್ ದ ನೇಷನ್ ಕಾಸಿಂಗ್ ಲೂಸ್ ಮೋಷನ್ ರೈಲ್ವೆ ಸ್ಟೇಷನ್ ಅಂತ. ಹಾಗೆ ಕನ್ಫ್ಯೂಸ್ ಆಗ್ಬೇಡಿ. ಮಕ್ಕಳು ತಿರುಗ ಕನ್ಫ್ಯೂಸ್ ಆದ್ರು. ನಾನು ಯಾಕೆ ಈ 4 ಜನ ಮಕ್ಕಳು ಸ್ಟೇಜ್ ಮೇಲೆ ಇದ್ದಾರೆ ಅಂತ ಹೇಳಿದ್ರೆ, ಕಲಾಭಿಮಾನಿಗಳೇ, ಮ್ಯಾಜಿಕ್ ಅಂದ್ರೆ ಬಹಳ ಇಷ್ಟ ಮಕ್ಕಳಿಗೆ. ಮ್ಯಾಜಿಕ್ ಬಹಳ ಚೆನ್ನಾಗಿ ನೋಡ್ತಾರೆ, ಎದುರುಗಡೆ ಬಂದು ಕೂತ್ಕೊಂಡು ನೋಡ್ತಾರೆ, ಹೋದ ಕೂಡಲೇ ಹೇಳ್ತಾರೆ ನಮಗೂ ಕೂಡ ಮ್ಯಾಜಿಕ್ ಹೇಳ್ಕೊಡಿ, ತುಂಬಾ ಚೆನ್ನಾಗಿತ್ತು ಅಂತ ಅಲ್ವಾ. ಅದಕ್ಕೋಸ್ಕರ ನಾನು ಕೆಲವು ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಏನಪ್ಪಾ ಅಂದ್ರೆ, ಎಲ್ಲಿ ಕಾರ್ಯಕ್ರಮ ಕೊಡ್ತೇನೆ ಅಲ್ಲಿಂದ 4 ಜನ ಮಕ್ಕಳಿಗೆ ಮ್ಯಾಜಿಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋದು. ಅದಕ್ಕೆ ಸಿಲೆಕ್ಟ್ ಆಗಿರೋರು ನೀವು 4 ಜನ. ಕಂಗ್ರಾಚುಲೇಷನ್. ಓಕೆ, ರೈಟ್. ಫಸ್ಟ್ ಮ್ಯಾಜಿಕ್ ಅನ್ನು ಅಷ್ಟು ಸುಲಭದಲ್ಲಿ ಹೇಳ್ಕೊಡಕ್ಕಾಗಲ್ಲ, ಮೊದಲು ಟೆಸ್ಟ್ ಮಾಡಬೇಕು. ಮ್ಯಾಜಿಕ್ ಟೆಸ್ಟ್, ಸ್ಕೂಲ್ ಟೆಸ್ಟ್ ಇದ್ದಾಗೆ. ನನ್ನ ಗುರುಗಳು ಹೇಳಿದ್ದಾರೆ ಮ್ಯಾಜಿಕ್ ನವರು ಡ್ರೆಸ್ ಮಾಡ್ಕೊಂಡ್ರೆ ಹೆಂಗ್ ಕಾಣ್ತಾರೆ ನೋಡಬೇಕಿದೆ. ನಾನು ನೋಡಿ ಡ್ರೆಸ್ ಮಾಡ್ಕೊಂಡಿದ್ದೇನೆ, ನಿಮಗೂ ಕೂಡ 4 ಡ್ರೆಸ್ ಇದೆ, ಅದನ್ನು ಹಾಕ್ಬಿಟ್ಟು ನೋಡೋಣ. ಹೀಗೆ ಉಲ್ಟಾ ತಿರುಗಿ ನಿಂತ್ಕೊಳ್ಳಿ, ಹಾಕೋ ಮಂದಿ ಉಲ್ಟಾ ತಿರುಗಿ ನಿಂತ್ಕೊಳ್ಳಿ. ಈಗ ಶುರುವಾಗುತ್ತೆ ನಮ್ಮ ಮೊದಲನೇ ಟೆಸ್ಟ್, ದ ಡ್ರೆಸ್ ಟೆಸ್ಟ್. ಫಸ್ಟ್ ಕ್ಲಾಸ್ ಕರೆಕ್ಟ್ ಫಿಟ್ಟಿಂಗ್ ಡ್ರೆಸ್ ನಿಮ್ಗೂ ತೋರಿಸ ನೋಡಿ. ಒಬ್ಬೊಬ್ಬರು ತಿರ್ಕೋಬೇಕು, ನೀನು ತಿರ್ಕೋಬೇಕು. ನನ್ನ ಜೊತೆ ಇದ್ದಾರೆ, ತಿರ್ಗ ಆ ಕಡೆಗೆ ಗಾಡ್ಜಿಲ್ಲಾ, ನನ್ನ ಜೊತೆ ಇದ್ದಾರೆ ಆ ಕಡೆಯಿಂದ ಬಾಡಿ ಬಿಲ್ಡರ್ ಕಲಿ, ತಿರ್ಗ ನೀನು ಈ ಕಡೆ ಇದ್ದಾರೆ ದ ಬಕ್ಸ್ ಬನಿ, ಮತ್ತೆ ನಮ್ಮ ಜೊತೆ ಇದ್ದಾರೆ ಕಡ್ಡಿ ಪೈಲ್ಮಾನ್. ಡ್ರೆಸ್ ಟೆಸ್ಟ್ ಅಲ್ಲಿ ಪಾಸ್. ನಾನು ಮ್ಯಾಜಿಕ್ ಮಾಡಿದಲ್ಲ, ಜೋಕ್ ಮಾಡಿದ್ದು, ನಗಬೇಕು. ರೈಟ್. ಆದ್ರೆ ಈಗ ನಾನು ನಿಜವಾಗಿ ಮ್ಯಾಜಿಕ್ ಟೆಸ್ಟ್ ಮಾಡ್ತಾ ಇದ್ದೆ. ನೋಡ್ಕೊಳ್ಳಿ, ಮ್ಯಾಜಿಕ್ ಪರೀಕ್ಷೆ ಹೀಗಿರುತ್ತೆ. ನಾನೀಗ ಒಂದು ಹೂ ತೋರಿಸ್ತಾ ಇದ್ದೇನೆ, ಬಹಳ ಪರಿಮಳ, ನೋಡೆ ಚೆನ್ನಾಗಿದೆ ಅಲ್ಲ? ನೀನ್ ನೋಡಮ್ಮ. ಯಾಕಮ್ಮಿ ಏನ್ ಮಾಡಿದ್ಯಾ? ಸರಿ ಇದೆ ನೋಡಿ, ಕರೆಕ್ಟ್ ಇದೆಮ್ಮ, ನೀನ್ ನೋಡಮ್ಮ. ಬಹಳ ಜೋರಿದ್ದಾರೆ ಮಕ್ಕಳು. ತಡೀರಿ, ಇನ್ನೊಂದು ಪರೀಕ್ಷೆ ಮಾಡ್ತೇನೆ. ನನ್ನಲ್ಲಿ ಒಂದು ಬೀಸಣಿಗಿದೆ. ವಿಜಯಶಂಕರ್ ಅವರೇ, ಈ ಬೀಸಣಿಗಿಂದ ಏನ್ ಮಾಡ್ಬೋದು? ಗಾಳಿ ಹಾಕ್ಬೋದು. ವಿಜಯಶಂಕರ್ ಒಳ್ಳೆ ಹುಡುಗ, ಬಾರಿ ಒಳ್ಳೆ ಹುಡುಗ, ಬಾರಿ ಒಳ್ಳೆ ಹುಡುಗ ಅಂತ. ನಮ್ ಕಡೆ ಹೀಗೆ ಮಕ್ಕಳಿಗೆ ಪೂಸಿ ಹೊಡಿದಕ್ಕೆ ನಾವು ಹೀಗೆ ಗಾಳಿ ಹಾಕೋದನ್ನು, ಸುಮ್ಮನೆ ಗಾಳಿ ಹಾಕಲ್ಲ, ಎರಡು ಕಣ್ಣಿಗೆ ಹಿಡ್ಕೋಬೇಕು, ಬಿಡಿಸ್ಕೋಬೇಕು. ಓಪನ್ ಮಾಡು, ನನಗೆ ಗಾಳಿ ಹಾಕಪ್ಪ, ಹಾಕು ನನಗೆ ಗಾಳಿ ಹೀಗೆ ಹಾಕ್ಬೇಕಪ್ಪ, ನನಗೆ ಹಾಕು ಕರೆಕ್ಟ್. ಸಾಕು ಬಿಡು. ಇಷ್ಟಾದ ನಂತರ ನೀನ ಏನಾಗುತ್ತೆ ಅಂದ್ರೆ, ನೀವೆಲ್ಲ ಈ ಮಾಣಿ ಹೀಗೆ ನೋಡ್ತಿದ್ದಾನೆ ಅಲ್ಲ, ನಾನು ಶರ್ಟ್ ಹಾಕಿಲ್ಲ ಅಂತ ನನಗೆ ಗಾಳಿ ಹಾಕೋದಿಲ್ವಾ? ನನಗೂ ಶೆಕೆ ಆಗುತ್ತೆ ಇಲ್ಲಿ ಅಂತ. ನೀನ್ ಆ ಕಡೆಗೆ, ನೀನ್ ಈ ಕಡೆ ಬಾ. ಶ್ರೀವತ್ಸ ಕೂಡ ಒಳ್ಳೆ ಹುಡುಗ ರೀ, ಬಾರಿ ಒಳ್ಳೆ ಹುಡುಗ, ಜಾಣ ಕೋಣ. ಸುಮ್ಮನೆ ಗಾಳಿ ಹಾಕಲ್ಲ, ನೀನ್ ಕೂಡ ಎರಡು ಕಂದಿಗೆ ಹಿಡ್ಕೋಬೇಕು, ಬಿಡಿಸ್ಬಿಟ್ಟು ಮೇಲೆ ಏನೋ ಬಾಯಿ ತಪ್ಪಿ ಕೋಣ ಅಂದೆಪ್ಪ. ನೋಡಿ ಮಾಡಿದ್ ನಾನು ಬೀಸಣಿಗೆ. ಬಹಳ ಸಂತೋಷ. ಆದ್ರೆ ಕ್ರಮ ಪ್ರಕಾರ ಇನ್ನೊಂದು ಪರೀಕ್ಷೆಯಲ್ಲಿ ಇರುವಂತಹ ಒಂದು ಹಗ್ಗದಿಂದ, ಈ ಹಗ್ಗವನ್ನು ಜಾದೂಗಾರ ಏನ್ ಬೇಕಾದ್ರೂ ಮಾಡಬಹುದು. ಹಕ್ಕಿ ಮಾಡಬಹುದು, ಪಾರಿವಾಳ, ತಿಂಡಿ ಮಾಡಬಹುದು, ಜಿಲೇಬಿ, ಅಥವಾ ಈ ಜೀವ ಇಲ್ಲದ ಹಗ್ಗ. ಜೀವ ಇದೆಯಾ? ಈ ಜೀವ ಇಲ್ಲದ ಹಗ್ಗವನ್ನು ಬೇಕಿದ್ರೆ ನೀವೆಲ್ಲರೂ ನೋಡ್ತಿದ್ದೀಗ. ನಾನು ಹಾಗೆ ಅವಳಿಗೆ ಹೀಗೆ ಎಚ್ಚರ ಆಯ್ತು. ಇಲ್ಲ ಮಾಡಿಲ್ಲ ಕಣೆ, ಸುಮ್ಮನೆ ಮಾಡಿಲ್ಲ ನಾನು. ಹೀಗೆ ಹಗ್ಗ ಹಿಡಿಯೋದು ಬಿಟ್ಬಿಡೋದು. ನೋಡಪ್ಪ, ಹಗ್ಗದ ದೂದಿ ಉಫ್ ಹೇಳಪ್ಪ, ಹೀಗೆ
ರೇವತಿ ಇಲ್ಲಿ ಹಿಡ್ಕೊಂಬ, ಮತ್ತೆ ಹಗ್ಗಕ್ಕೆ ಹೆದರಿಸ್ಬೇಡ ಕಣೆ. ಉಫಳಪ್ಪ ಏನೋ ಹೇಳಿ ಒಂದು ಮಾತಂತ ಸ್ಪಷ್ಟ. 4 ಜನ ಮಕ್ಕಳು ಖಂಡಿತ ಜಾದು ಮಾಡೇ ಮಾಡ್ತಾರೆ. ಕಂಗ್ರಾಚುಲೇಷನ್, ಮ್ಯಾಜಿಕ್ ಟೆಸ್ಟ್ ಅಲ್ಲಿ ಪಾಸ್. ನನ್ನ ಗುರುಗಳು ಹೇಳಿದ್ರು, ಮ್ಯಾಜಿಕ್ ಟೆಸ್ಟ್ ಅಲ್ಲಿ ಮಕ್ಕಳು ಪಾಸ್ ಆದ ನಂತರ ಮ್ಯಾಜಿಕ್ ಹೇಳ್ಕೊಡ್ಬೇಕಿದ್ರೆ ಸ್ವಲ್ಪ ಗುರುದಕ್ಷಿಣೆ ತಗೋಬೇಕಂತ, ಇಲ್ಲದ್ರೆ ವಿದ್ಯೆ ತಲೆಗೆ ಹತ್ತೋದಿಲ್ಲ ಅಂತ ಹೇಳ್ತಾರೆ. ಕಲ್ಸ್ಕೊಡ್ತೇನೆ, ಸ್ವಲ್ಪ ಗುರುದಕ್ಷಿಣೆ ಕೊಟ್ಟರೆ ಆಯ್ತು. ಗೊತ್ತಾಗಿಲ್ಲ. ಗುರುದಕ್ಷಿಣೆ ಅಂದ್ರೆ ಜೋಬಲ್ಲಿ ಎಷ್ಟು ದುಡ್ಡಿದೆ ನೋಡಿ, ಅದನ್ನ ತೆಗೀರಿ. ಎಷ್ಟಾದ್ರಾಗುತ್ತೆ? 1 ರೂಪಾಯಿ ತಾನೇ ಏನಾದ್ರು ಹಾಕಕ್ಕೆ. 1 ರೂಪಾಯಿ, 5 ರೂಪಾಯಿ, 10, 20, 30, 40, 50, 100, 500 ಎಷ್ಟು ದುಡ್ಡಿದೆ ನೋಡಿ, ಅದನ್ನ ತೆಗೆದು ಇದ್ರೊಳಗೆ ಹಾಕಿ ಮಕ್ಕಳ. ದುಡ್ಡಿಲ್ವಾ? ಸರಿ ಆಯ್ತು. ನಿಮ್ಮಲ್ಲಿ ದುಡ್ಡಿದೆಯಾ? ನಿಮ್ಮಲ್ಲಿ ಇದೆಯಾ ಸರ್? ಈಚೆ ಬಾ, ನೀಚೆ ಬಾ. ಈ ಜೋಬಲ್ಲಿ ಇಲ್ಲ ನೋಡು, ಈ ಜೋಬ್ ನೋಡು. ಮತ್ತೆ ಇದೇನ ಇದು? ದುಡ್ಡಲ್ಲ ಇದು? ಹಂಗಿ ಬಿಡು, ಕೈ ಹೀಗೆ ಹಿಡ್ಕೊ, ಕೈ ಬಿಡಬೇಡ. ಇಲ್ಲ ನೋಡಿ, ಅವ ಎಂತ ಶಂಕರ, ವಿಜಯಶಂಕರ ನನಗೆ ಒಂದು 5 ರೂಪಾಯಿ ಕಾಯಿನ್ ಕೊಟ್ಟಿದ್ದೇನೆ. ನಿನ್ನ ಹತ್ರ ದುಡ್ಡಿಲ್ಲ ಅಲ್ಲ? ಅಂದ್ರೆ ಇದು ಪಾಕೆಟ್ ಇಲ್ಲ ಅಂತಲ್ಲ? ಅಲ್ಲ, ಎಲ್ಲೂ ಇಲ್ಲಿ ಇದೆ ಅಲ್ಲ ಮಾರ, ಇದಂತ ದುಡ್ಡಲ್ಲ? ಮತ್ತೆ ಇದು ದುಡ್ಡಲ್ಲ ಇದು? ನೋಡಮ್ಮ, ನಮ್ರತ ಅಲ್ಲ? ನಮ್ರತ ನೋಡಮ್ಮ, ದುಡ್ಡು ಕಿವಿಯಿಂದ ಮುಗಿಂದ ಬರ್ತಿದ್ದು ಗೊತ್ತಿದ್ದ ನಿನಗೆ? ಮತ್ತೆ ನೀನಾಕಿ ಮೂಗಲ್ಲಿ ಇಟ್ಕೊಂಡಿದ್ದು ದುಡ್ಡಲ್ಲ ಇದು? ಒಂದು ಕೆಲಸ ಮಾಡಮ್ಮ, ಈ ಕೈಯಿಂದ ನಾನು ಕಿವಿ ಹಿಡಿದು ಎಳಿಬೇಕು. ಸರಿ, ಕೈ ಹಿಡಿದು ಎಳಿಬೇಕು, ಕೈ ಮುಷ್ಟಿ ಹಿಡ್ಕೋಬೇಕು, ಎದೆ ಮೇಲೆ ಕೈ ನೆನ್ಸ್ಕೊಳ್ಬೇಕು ದುಡ್ಡು ಬರುತ್ತೆ ಅಂತ. ಕಣ್ಣು ತೆರಿಬೇಕು, 3 ಸುತ್ತು ತಲೆಗೆ ಸುತ್ತಬೇಕು ಕೈಯನ್ನು. ಡಬ್ಬಿಯೊಳಗೆ ದುಡ್ಡು ಹಾಕ್ಬೇಕು. ಮಣಿ ಎಳಿ ಎಳಿ, ನೆನ್ಸ್ಕೊಳ್ಳೋದು, ಕೈ ಮುಚ್ಚಿ ನೆನ್ಸ್ಕೊಳ್ಳೋದು, ಕಣ್ಣು ಬಿಡ, 3 ಸುತ್ತು ತಲೆಗೆ ಹಾಕೋದು. ಈಗ ನೀವು ನೋಡ್ತಿದ್ದೀಗ ಮಕ್ಕಳು ಕಿವಿಯಿಂದ ಮೂಗಿಂದ ದುಡ್ಡಿಗೆ ಮ್ಯಾಜಿಕ್ ಅನ್ನು ಕಲ್ತ್ಕೊಂಡು ಬಿಟ್ಟಿದ್ದಾರೆ. ಇನ್ನಿಬ್ರು ಮಕ್ಕಳು ಮನೆಯಿಂದ ಪಾಕೆಟ್ ಮನಿ ಕೇಳೋದಿಲ್ಲ. ಚಾಕ್ಲೇಟ್ ಬೇಕಿದ್ರೆ, ಐಸ್ ಕ್ರೀಮ್ ಬೇಕಿದ್ರೆ ಅಂಗಡಿಯನ್ನು ಮೂಗು ಕಿವಿಡಿದು ಎಳೆದು ಬಿಡ್ತಾರೆ ಅಷ್ಟೇ. ನೋಡು, ನಿನಗೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೇನೆ. ಇಲ್ಲಿ ಒಂದು ದುಡ್ಡಿದೆ ಅಂತ ಅನ್ಕೋ, ಕಣ್ಣಿ ಕಾಣಿಸೋದಿಲ್ಲ. ನಾನು ನಿನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದು, ನಮಗೆಲ್ಲ 2 ಕಣ್ಣು, ನಿನಗೆ 4 ಕಣ್ಣಿದೆ. ಅದಕ್ಕೆ ಆ 4 ಕಣ್ಣಿನಿಂದ ಇಲ್ಲಿ ಇದೆ ಅಂತ ಅನ್ಕೊಂಡು ಬಲಗೈ ಹೀಗೆ ಹಿಡ್ಕೊ, ದುಡ್ಡು ಗಬಕ್ ಅಂತೇಳಿ ನೆನ್ಸ್ಕೋ, ಕಣ್ಬಿಡು, ಕೈ ಹೀಗೆ ಹಿಡ್ಕೊ, ತಲೆಯನ್ನು ಕೈಗೆ 3 ಸುತ್ತು ತಿರುಗಿಸು. ಕೈಯನ್ನು ತಲೆಗಲ್ಲ, ತಲೆಯನ್ನು ಕೈ ಮೇಲೆ ಹೀಗೆ 3 ಸುತ್ತು, ಹಾಗೆ ಹಾಗೆ ಹೀಗೆ ನೀವು ನೋಡ್ತಿದ್ದೀಗ. ಹುಡುಗ ಏನ್ ಮಾಡಿದ ಅಂದ್ರೆ ಗಾಳಿಯಿಂದ ದುಡ್ಡು ತೆಗೆದು ಜೋಬಿಗೆ ಹಾಕಿದ್ದಾನೆ. ಈಗ ಯಾವುದು ಹಾಕಿಲ್ಲ? ಇಲ್ಲ ಹಾಕಿದ್ದಾನೆ. ತೆಗೆದು ತೋರಿಸಿ, ದುಡ್ಡು ತೆಗೆದು ತೋರಿಸಿ, ಎಲ್ರಿ ತೋರಿಸಿ ನೋಡಿ, ಎಲ್ರಿ ತೋರಿಸಿ ನೋಡಿ. ಹೀಗೆ ನೀವು ಗಾಳಿಯಿಂದ ದುಡ್ಡು ತೆಗೆದು ಹುಡುಗ ಜೋಬಿಗೆ ಹಾಕೊಂಡಿದ್ರೆ ಹೀಗೆ ನೀವು ನೋಡ್ತೀವಿ. ಇಲ್ಲಿ ಇಲ್ಲ ಇಲ್ಲಿ 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 ಮತ್ತೆ ಇಲ್ಲಿಂದ, ಸಾರಿ ಕಾಲ್ ತಿರ್ಗಪ್ಪ, ತಿರ್ಗ ಎಲ್ಲೆಲ್ಲಿಂದಲೋ ದುಡ್ಡು. ನಿನಗೆ ಒಂದೇ ಸಜೆಷನ್, ನಾಳೆ ಬೆಳಿಗ್ಗೆ ಒಂಚೂರು ಹುಷಾರು. ಈಗ ಹೇಳ್ತಾ ಮಕ್ಕಳೆಲ್ಲ ಪರೀಕ್ಷೆಗಳಲ್ಲಿ ಪಾಸ್ ಆಗಿದ್ದಾರೆ ಮತ್ತು ನನಗೆ ಇಷ್ಟೊಂದು ಗುರುದಕ್ಷಿಣೆ ಕೊಟ್ಟಿದ್ದಾರೆ ಮತ್ತು ಕಿವಿಯಿಂದ ಮೂಗಿಂದ ದುಡ್ಡಿಗೆ ಮ್ಯಾಜಿಕ್ ಅನ್ನು ಕಲ್ತ್ಕೊಂಡಿದ್ದಾರೆ. ಹಾಗಾಗಿ ವೇದಿಕೆ ಮೇಲೆ ಬಂದಿರುವಂತ 4 ಜನ ಮಕ್ಕಳಿಗೆ ನಾನು ಬಹಳ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಸಾರಿ, ಏನಾಯ್ತು ಅಂತ ಹೇಳಿದ್ರೆ ತುಂಬಾ ಜನ ಮಕ್ಕಳಿಗೆ ಬರ್ಲಿಕ್ಕೆ ಮನಸ್ಸಿತ್ತು, ಬಟ್ 4 ಜನ ಮಕ್ಕಳಿಗೆ ಅವಕಾಶ ಇತ್ತು. ನಾನು ಹೇಳಿದೆ ಪರೀಕ್ಷೆಗಳನ್ನೆಲ್ಲ ಮಾಡ್ತಾನೆ, ಅದ್ರಲ್ಲಿ ಪಾಸ್ ಆಗಬೇಕು. ನಾನು ಹೇಳಿದೆ ಗುರುದಕ್ಷಿಣೆಲ್ಲ ಕೊಡ್ಬೇಕಾಗುತ್ತೆ. ಆಗ ಇಲ್ಲಪ್ಪ ದುಡ್ಡಿಲ್ಲ ಅಂತ ಹೇಳಿದೆ. ಕೊನೆಗೆ ಕಿವಿಯಿಂದ ಮುಗಿದ ಈ ಹುಡುಗ ಮ್ಯಾಜಿಕ್ ಕಲ್ತು ನನಗೆ ಮ್ಯಾಜಿಕ್ ಮಾಡ್ತಿದ್ದಾರೆ. ಹಾಗಾಗಿ ಕಲಾಭಿಮಾನಿಗಳೇ, ಇಷ್ಟೊತ್ತು ನಿಮ್ಮನ್ನು ರಂಜಿಸಿರುವಂತಹ ಈ 4 ಜನ ಪುಟಾಣಿಗಳು ರೇವತಿ, ನಮ್ರತ, ಜಯಶಂಕರ್ ಮತ್ತು ಶ್ರೀವತ್ಸ, 4 ಜನರಿಗೆ ನಿಮ್ಮೆಲ್ಲರ ವತಿಯಿಂದ ಇರಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. Break, break, yeah.
ಹಾಡುವಾಗ ಯಾರೋ ಚೆನ್ನಾಗಿ ಹಾಡು ಆಡಿದ್ರೆ ಒನ್ಸ್ ಮೋರ್ ಅಂತಾರೆ. ನನಗೊಂದು ಆಸೆ, ಮ್ಯಾಜಿಕ್ ಅಲ್ಲಿ ಒನ್ಸ್ ಮೋರ್ ಮಾಡೋಣ ಅಂತ. ಮಾಡೋಣ? ಎಸ್, ಒನ್ಸ್ ಮೋರ್ ಮ್ಯಾಜಿಕ್. ಕಾಪಾಡು ದುರ್ಗಾ ಮಾತೆ. ಅಂದ ಹಾಗೆ ಬೆಳಿಗ್ಗೆಯಿಂದ ಬಿಸಿ ಅಂದ್ರೆ ಭಯಂಕರ ಬಿಸಿ ಈ ಕಾರ್ಯಕ್ರಮಕ್ಕೋಸ್ಕರ. ಒಂದು ಪೇಪರ್ ಒಂದು ನಿಮಿಷ ಓದ್ಲಿಕ್ಕೆ ಆಗಿಲ್ಲ. ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಒಂದೇ ನಿಮಿಷ ಪೇಪರ್ ಓದ್ತಾ ಇದ್ದೇನೆ. ಒಡಿಸ್ಸಾ ಆಂಧ್ರದಲ್ಲಿ ಚಂಡಮಾರುತ, ಮೇಯಪ್ಪನ್ ಕುಂದ್ರಾ ಶೀಘ್ರ ತನಿಖೆ, ವಿಜಯದಶಮಿ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ, ಕಾನೂನು ಪದವೀಧರರಿಗೆ ತರಬೇತಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಾನು ಪೇಪರ್ ಓದೊಂದಿಲ್ಲ ರೀ. ದಾದ ಬಂಡರೆ ಪೇಪರ್ ಓದೊಂದಿಲ್ಲ ರೀ. ಅತ್ತ ಕತೆ ಪುಸ್ತಕ ಓದೊಂದಿಲ್ಲ. ಅದು ಯಾನ್ ಕುಸಾಲ್ಡಿಗೆ ಕುಸಲ್ ಬನ್ನಿರಿ. ಬೇಜಾರಪ್ಪಾಜಿ, ಯಾನಂಚೂರು ಸೀರಿಯಸ್ ಆದ ಬಡದು ಬಿಡಿ. ಆ ಪೇಪರ್ ಓದೊಂದು ಪುನು ಪೇಪರ್ ಇನಿತಾನೆ ಅತ್ತ ಎಲ್ಲದ ಅದು ಕೊರತು ಕಡಪರಿದೆ ಓದಲ್ಲ. ಯಾನ್ ಕುಸಾಲ್ ಯಾನು ಕುಸಾಲ್ ಮಲ್ತೀನಿ ಇತ್ತೆ ಈರೋಲು ಕುಸಾಲ್ ಮಲ್ತೀನಿ. ಯಾರು ಪೇಪರ್ ಇನಿತಾನೆ. ಪೇಪರ್ ಇರ್ನಾನೆ ಅದು ದಾದ ಬಂಡರೆ ಪೇಪರ್ ಇರ್ನಾನೆ ಅದು ನಾನೇ ದಾದ ಬಣ್ಣಿರ ತೂನಾಗ ಏರನ್ನ ಪೇಪರ್ ಮಾತಿ ಯಾನು ಓದಿಸಿ ಅದಾದೆ ಕುಸಾಲ್ ಬಡ್ಡಿ. ಸರಿ ಬೇಜಾರಪ್ಪಾಜಿ, ಪೇಪರ್ ಏನಾನೆ ಮಾದೊಂದು ನ್ಯೂಸ್ ಕಾಂಡೆ ದಿಂಚಿ ಓದೋದು ಸ್ವಾಮಿ. ಆರ್ಬೋಯ್ರ ಕಾಂಡೆ ಬಣ್ಣಗ ದಿಕ್ಕಿನ ಇನ್ನ ನಾಟಕ ಉಂಟಲ್ಲ ಹಿರಿಗೆ ಹೆಂಚಿನತ್ತೆ ಪೇಪರ್ ಓದರೆ ಬಿಡತ್ತೆ ಆತತೆ ಪತ್ತಲೆ ಓದ್ಲೆ ಐತೆ ದಾದಂಡು ಓದನು ಪಂಡ ಓದೋ ಒಂದು ಪುನತ್ತು ಕಾಂಡೆ ಮುಟ್ಟ ಎನ್ನ ಪ್ರೋಗ್ರಾಮ್ ಒಂದು ಇರಂಜ್ ಬೇಡ ಅಲ್ಪಲೆ ಇವ್ರು ಓದು ಮುಗಿಪ್ಲೆ ಏನಂಜ್ ಬೀಸ ಹೋದ ಡ್ರೆಸ್ ಚೇಂಜ್ ಮತ್ತೆ ಬರ್ಪೆ. ಸರಿ ಸರಿ ಓದ್. ನಮಸ್ಕಾರ ಸ್ವಾಮಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಪೇಪರ್ ಓದೊಂದಿಲ್ಲಾರ ಇಜ್ಜಿ ಪೇಪರ್ ತಿನ್ನೊಂದಿಲ್ಲ. ಸ್ವಾಮಿ ಯಾನ್ ಕುಸಾಲ್ಡ್ ಕೇ ನಿಮ್ಮ ಯಾನ್ ಸೀರಿಯಸ್ ಬನ್ಯತಿ ಅತ್ತ ಪೇಪರ್ ಇರ್ನಾರೇನ ಅತ್ತೇನ ಅಜ್ಜೇರ್ನ ಓದು ದುದ್ದಾರೆಲ್ಲ ಬಂದು ಕೊಡ್ತೇರೆ ಹೆಂಗಿದ್ದೆ. ಸ್ವಾಮಿ ಯಾನ್ ಕುಸಾಲ್ಡ್ ಕೇಳಿ ಯಾನ್ ಸೀರಿಯಸ್ ಬನ್ನಿ. ಅದು ಪೇಪರ್ ದುಡ್ಡು ಕೊಡ್ತಾರ ಬೇತಗಳು ಓಸಿಡಿ ನಿಂಚ ಅಲ್ಪ ಗುಜೀರಿಡ ಬೂರ್ದಿತ್ತು ಪೆಜೊಂದ್ ಬತ್ತೀನಿ ದಾದೌಡು. ಸ್ವಾಮಿ ಕುಸಾಲ್ಡ್ ಕೇಳಿ ನಿಮ್ಮ ಯಾನ್ ಸೀರಿಯಸ್ ಬನ್ನಿ. ದಾದನ್ನು ನ್ಯೂಸು ನ್ಯೂಸ್ ತ ಮಾತ ಫ್ಯೂಸ್ ಬೋತೀಜ. ಸ್ವಾಮಿ ಯಾ ಗುಸಾಲ್ಡ್ ಕೇಳಿ ಸೀರಿಯಸ್ 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 ಸೀರಿಯಸ್. ಓ ಕೋಡ ಹತ್ತು ಮಲ್ಲ ಕೋಡ್ ಇತ್ತೇರ್ ಮರ ಇನಿ ಪೋದಾಡ ಶೆಕ್ 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 ಆ ಜನಕುಲೇರು ಮಾರೆ ಧರ್ಮೋದಿಕ್ಕಂಡ ಮೊಬೈಲ್ನ ಬಿಡಾರು. ಅಣ್ಣ ಒಂದ್ ಅರ್ಧ ಕೊರ್ಲಿ ಅತಿ ಒಂದ್ ಅರ್ಧ ಕೊರ್ಲಿ ಅಣ್ಣ ಒಂದ್ ಅರ್ಧ ಕೊರ್ಲಿ
ಅರ್ಧ ಅರ್ಧ ಐಕ್ ಈತ ಮಾತ ಬೊಬ್ಬೆ ಈತ ಮಾತ ಟೆನ್ಷನ್ ಯಾನ ಇರ್ಲಕ ನಲಮನೆ ಅರ್ಧ ಐಕ್ ಈತ ಮಾತ ಇಲ್ಲ ಅರ್ಧಗೆ ನೀವು ಅರ್ಧ ಬಣ್ಣ ಪರ್ತು ಕೊರ್ಬರತ್ತೆ ಇಲ್ಲ ಅರ್ಧಗೆ ಇನ್ನತೆ ಯಾನು ಕೂಟ ಅರ್ಧ ಪೇಪರ್ ಅರ್ಧಗೆ ಇನ್ನು ಕೂಡ ಅರ್ಧ ಪೇಪರ್ ಅರ್ಧಗೆ ಇಡೀ ಪೇಪರ್ ತೆತ್ತೊಂದೆ ನಾನು ಮಿನಿ ಕೇಂದ್ರ ಜಾಗ್ರತೆ ಮಾತ ಓದಿ ಉದಯ ಅವಳುಂಡು ವಾಣಿ ಮೂಲುಂಡು ದಾದೆ ಪೇಪರ್ ಇಡೀ ಕೊಡ್ತೆ ಪರ್ತು ಕೊರೊಂದಿಲ್ಲ ಅನ್ನತ ಓದ್ರಿ ಓದ್ರಿ ಆರು ಬರ್ತೇನೆ ಬಾರಿ ಒಂಜಿ ಸಮಸ್ಯೆ ಮೇರೆ ಉಂಡ ಡ್ರೆಸ್ ಎಂಜಿನ ಪಿರೋಡ್ ಮೇಲೆ ಪ್ಯಾಂಟ್ ಬರಿದಿನ ಪ್ಯಾಂಟ್ ಬರಿದೀಜಿ ಓಕೆ ಇರ್ನ ಪೇಪರ್ ಬರಿದಂಡಿ ಈ ಬಾರಿ ಕುಶಲದ ನರಮಾನಿ ಮಾರಿ ಆತ ಎಂಚಿನ ಒಂಚೂರು ಬಿಡ್ಪಾದ ಮೇಲೆ ಇರ್ ಪೇಪರ್ ಬರ್ದು ಪೋಯರತ್ತೆ ಅಂದು ಅಲ್ಲೇ ಓ ಈ ಜನ ಅಲ್ಲ ಪೇಪರ್ ಗೆ ಪೇಪರ್ ಕೊರಿಯ ಅಂಚ ಆರ್ಡ ಪಂಡೆ ಒಂಜಿ ಅರ್ಧ ಕೊರ್ಲಿ ಅಲ್ಲ ಓದುವ ಅರ್ಧ ಪಂಡ ಒಂಜಿ ಶೀಟ್ ಅರ್ಧ ಪನ್ನೆಕ್ ಅರ್ಧ ಪರ್ದು ಕೊರಿಯ ಬಕ್ಕ ಅಂಚ ಯಾನ್ ಪಂಡ ಇರಡು ಅರ್ಧಕ್ಕೆ ಎಣ್ಣೆ ಅದೇ ಪನ್ನೆಕ್ ಆರು ಕೂಡ ಅರ್ಧ ಪರ್ದು ಕೊರಿಯ ಇರ್ ಕುಸಾಲೆ ಮಲ್ತೀನಿ ಮಾರ ಒಂದ್ ನಿಮಿಷ ಇರ ನಂಬರ್ ಜನಕ್ಕೆ ಏನು ನೋಡಪ್ಪ ನಾ ಒಂಚೂರು ಕೇನು ಒಂದು ಸ್ವಾಮಿ ಯಜಮಾನ್ರೆ ಇರೇಗೆ ಕೆಬಿಕೇನು ಚೇ ಸ್ವಾಮಿ ಇರೇಗೆ ಕೆಬಿಕೇನು ಚಾಂದ್ ಕಣ್ಣು ತೋಜುಂಡಿ ಪೇಪರ್ ಓದಿರ ಒತ್ತು ಮಾತ್ರ ಏರೇ ಕೊಡ್ತೀನಿ ಪೇಪರ್ ಅಂಚತ್ ಆರು ದಾದನ ಪೇಪರ್ ಕೊರಿಯರ್ಗೆ ಕೇನಿಯರಿಗೆ ಇರಡ ಒಂಜಿ ಅರ್ಧ ಕೇನಿಯರಿಗೆ ಒಂಜಿ ಶೀಟ್ ಇರದಾದನ ಪೇಪರ್ ಇಂಚ ಪಸ್ಕೇರಿಗೆ ಈ ಇಂಚ ಪರ್ತು ಕೊರಿಯರಿಗೆ ಕೂಡ ದಾದನ ಆಯ್ನ ಹಣ್ಣು ಕೂಡ ಒಂಜಿ ಅರ್ಧ ಕೇನಿಯರಿಗೆ ಕೂಡ ಈ ಪೇಪರ್ ಇಂಚ ಮಾತ್ರ ಇಂಚ ಪರ್ತು ಕೊರಿಯರಿಗೆ ಅಂದೆ ಹೆಂಗೆ ಐತೆ ಮಲ್ಲ ಐತನೆ ಕಾಂಡ್ರದಿಂಚು ಪೇಪರ್ ಓದಿದ್ ಪಂಡು ಒಂಜಿ ನಿಮಿಷ ಬತ್ತು ಮೊಕ್ಕಲ ಇದ್ರ ಪೇಪರ್ ಓದಿಲ್ಲ ನಿಕ್ಲು ರಡ್ಡು ಜನ ಇರುವೆಲ್ಲ ಸೇರ್ದು ಎನ್ನ ಪೇಪರ್ನ ಈತೊಂಚು ಚೂರ್ ಚೂರ್ ಮಲ್ತು ಪಡ್ತು ಪಡ್ದಾರತ್ತ ಇದು ಈತು ಚೂರ ಏನಂಚಿನ ಪೇಪರ್ ಬತ್ತ ನಾನು ದಾದ ಅಲ್ಪುಡು ಯಾನು ದಾದ ಮಲ್ಪನ ಬಲ್ಲೆ ಜಾದು ಮಲ್ಪಲೆ ಮ್ಯಾಜಿಕ್ ಅಲ್ಲ ಎಡಗಾಂಡ್ ಇಂಚೆನ ಹಾಪಿನಿ ಇಂಚಿನ ಮಲ್ತು ಪಡುವೇರ ಕೇರಿಗೆ ಜಾದು ಮಲ್ಪಲೆ ಪನ್ಪೇರು ತುಲಿತ ಪೇಪರ್ ತಿವೇರ ಜನಕ್ಲೆಗ್ ಬೋಡು ಇರೇಬೋಡ ಓಯ್ ಇರೇಬೋಡ ಎಂಕಂತ ಬೋಡೆ ಬೋಡೆ ತೆನ್ನ ಪೇಪರ್ ಐತೆ ಅಂಚಾದ ಮಾತ್ರ ಪನ್ನುಲಿ ಏನ ಜಾದು ಮಾತ್ರ ಅವೇ ಬ್ರಕಡ ಬೇಡ ರೆಡಿ 1 2 3 ಅಂಚಾದ ಪೇಪರ್ ಒಂದು ಇನೀತಾನೆ ಪೇಪರ್ ಒಂದು ಎಣ್ಣನೆ ಪೇಪರ್ಗೆ ನಾನು ದುಡ್ಡೆಲ್ಲ ಕೊಡ್ತೆ ದಾದಾನಲ್ಲ ಓದರ ಎತ್ತನ ಅಂತ ಉಲಾಡಿಬೋದಲ್ಪ ಒಂದು ಅರ್ಧ ಕೊಡ್ಲ ಧನ್ಯವಾದ ಕಲಾಭಿಮಾನಿಗಳೇ ಇವತ್ತಿನ ಬದುಕಿನ ಜಂಜಾಟ ಹೇಗಪ್ಪ ಅಂತ ಹೇಳಿದ್ರೆ ಒಂದು ಮುಂಜಾನೆಯಿಂದ ರಾತ್ರಿವರೆಗೆ ದುಡಿತಾ ಮನ ಬಿಚ್ಚಿ ನಗುವಂತ ಅವಕಾಶ ಸಿಗೋದು ಬಹುಶಃ ಎಲ್ಲರೂ ಮನೆಯವರೆಲ್ಲರೂ ಒಟ್ಟಿಗೆ ಯಾವುದೋ ಹರಿದಿನದಲ್ಲಿ ಜಾತ್ರೆಯಲ್ಲಿ ಹಾಗೆ ಕೂತಾಗ ಅಥವಾ ಇಂಥ ಒಂದು ಕಲಾವಿದರ ಕಾರ್ಯಕ್ರಮದಲ್ಲಿ. ಹಾಗಾಗಿ ಕಲಾವಿದನಾಗಿ ನನ್ನ ಬಯಕೆ ಎಲ್ಲೆಲ್ಲ ಕಾರ್ಯಕ್ರಮ ನಡೀತದೆ ನಿಮ್ಮನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮನೋರಂಜನೆ ಕೊಡಬೇಕು, ಬಹಳ ಪ್ರಧಾನ ರಸ ಆಗಿರುವಂತಹ ಆ ನಗುವಿನ ರಸ, ಹಾಸ್ಯ ರಸವನ್ನು ಕೊಡಬೇಕು ಅಂತ ಈ ಪ್ರಯತ್ನ ನಮ್ಮ ಕಾರ್ಯಕ್ರಮದ ಉದ್ದಕ್ಕೂ ನಡೀತಾ ಇರ್ತದೆ. ಮುಂದಿನ ಜಾದು ಹೀಗಿದೆ. ಈ ಜಾದುವಿನಲ್ಲಿ ಜಾದು ಇದೆ ಮತ್ತು ರಂಗಭೂಮಿಯ ಕೆಲವೊಂದು ಅಂಶಗಳನ್ನು ಒಟ್ಟಿಗೆ ಸೇರಿಸಿದ್ದೇವೆ. ಇಲ್ಲಿ ಜಾದು, ಹಾಸ್ಯ ಇದೆಲ್ಲವೂ ಸೇರಿಸಿಕೊಂಡು ನಾವು ಮಾಡಿರುವಂತಹ ಒಂದು ಪ್ರಯತ್ನ ನಿಮಗೋಸ್ಕರ ಹಾಸ್ಯಮಯ ವಿಸ್ಮಯ. ಹಾಲು ಹಾಲು
ಕಲಾಭಿಮಾನಿಗಳೇ, ಒಬ್ಬ ಕಲಾವಿದನ ಕಾರ್ಯಕ್ರಮ ಪ್ರೇಕ್ಷಕರ ಸಹಕಾರವಿಲ್ಲದೆ ಮುಂದುವರಿಯಲಿಕ್ಕೆ ಸಾಧ್ಯವೇ ಇಲ್ಲ. ಚಪ್ಪಾಳೆ ಅಲ್ಲ ರೀ, ಚಪ್ಪಾಳೆ. ನಾನು ಈ ಮಾತನ್ನು ಯಾಕೆ ಈಗ ಹೇಳ್ತಾ ಇದ್ದೇನೆ ಅಂದ್ರೆ, ಅಲ್ಲ, ಚಪ್ಪಾಳೆ ಕೊಡುವುದನ್ನು ಪೂರ್ತಿ ಕೊಟ್ಬಿಡಿ, ಸುಮ್ಮನೆ ಅದು ಯಾಕೆ ಅರ್ಧ ಅಲ್ವಾ. ಥ್ಯಾಂಕ್ ಯು ವೆರಿ ಮಚ್. ಈ ಮಾತನ್ನು ಈಗ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನನ್ನ ಮುಂದಿನ ಜಾದುವಿಗೆ ವೇದಿಕೆ ಮೇಲೆ ನನಗೆ 3 ಜನ ಬೇಕು, ಮಕ್ಕಳಲ್ಲ. ನನಗೆ 3 ಜನ, 2 ಗಂಡಸರು, ಮಹಿಳೆಯರ ಕಡೆಯಿಂದ ಯಾರಾದ್ರೂ ಒಬ್ಬರು, ಒಟ್ಟಿಗೆ 3 ಜನ ಬರಬೇಕಾಗಿ ನನ್ನ ವಿನಂತಿ. ಬನ್ನಿ ಸರ್, ಯಾರು ಬೇಕಾದ್ರೂ ಬರ್ಬೋದು, ಬನ್ನಿ. ಒಬ್ರು ಮಹಿಳೆಯರ ಕಡೆಯಿಂದ ಒಬ್ರು ಬರಬೇಕು, ಮಹಿಳೆ ಯಾರಾದ್ರೂ ಒಬ್ರು ಬನ್ನಿ. ಕಲಾಭಿಮಾನಿಗಳೇ, ವೇದಿಕೆ ಮೇಲೆ ಬಂದಿರುವಂತಹ 3 ಜನ ಅತಿಥಿಗಳು ನನ್ನ ಜೊತೆ ಇದ್ದಾರೆ. ನಾರಾವಿಯವರಾದ ಶ್ರೀಯುತ ಗುರುರಾಜ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ, ಸಾವಿತ್ರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ, ಮತ್ತೆ ದೂರದ ರಾಜಸ್ಥಾನದ ಬಂದಿರುವಂತಹ ಸಿಂಗ್ ಆರ್ ಪಿ ಸಿಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಈ 3 ಜನರಿಗೆ ಸ್ವಾಗತ ಹೇಗಪ್ಪ ಅಂತ ಹೇಳಿದ್ರೆ, ನಿಮ್ಮದೊಂದು ಚಪ್ಪಾಳೆಯ ಸ್ವಾಗತ. ಕಲಾಭಿಮಾನಿಗಳೇ, ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಏನ್ ಮಾಡ್ತಿದ್ದೇನೆ ಅಂತ ಅನ್ನೋದನ್ನು ಹೇಳಿಬಿಡ್ತಾ ಇದ್ದೇನೆ. ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಇಲ್ಲಿರುವಂತಹ ಈ ಕಪ್ಪು ಬಣ್ಣದ ಪಟ್ಟಿಗಳನ್ನು ವೇದಿಕೆ ಮೇಲೆ ಬಂದಿರುವಂತಹ ಅತಿಥಿಗಳ ಕೈ ಕೊಡ್ತಾ ಇದ್ದೇನೆ. ಕಲಾಭಿಮಾನಿಗಳೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ಈ 3 ಪಟ್ಟಿಗಳನ್ನು ನಾನು ನನ್ನ ಕಣ್ಣಿನ ಮೇಲೆ ಕಟ್ಟಿಕೊಳ್ಳಿಕ್ಕಿದ್ದೇನೆ. ಈ ಪಟ್ಟಿಗಳನ್ನು ಹೀಗೆ ಕಟ್ಟಿದ್ರೆ ನನ್ನ ಕಣ್ಣಿಗೆ ಏನು ಕಾಣಿಸೋದಿಲ್ಲ, ಬಟ್ ಇದನ್ನು ನಾನು ಹೀಗೆ ಹೇಳಿದ್ರೆ ನೀವ್ಯಾರು ನಂಬಲ್ಲ. ಅದಕ್ಕೋಸ್ಕರ ವೇದಿಕೆ ಮೇಲೆ ಬಂದಿರುವಂತಹ ಸಾವಿತ್ರಿ ಮೇಡಮ್ ಅವರು ಇದನ್ನು ಹಿಡ್ಕೊಳ್ಬೇಕು, ಆ ಕಡೆ ಈ ಕಡೆ. ನಿಮ್ಮ ಕಣ್ಣಿನ ಮೇಲೆ ಇಟ್ಟು ನೋಡಿ ಅಮ್ಮ, ಏನಾಗ ಕಾಣಿಸುತ್ತೆ ನಿಮ್ಮ ಕಟ್ಟಿದ್ರೆ ಹೇಳಿ, ಅದನ್ನ ಬಾಯಿಂದ ಹೇಳಿ. ಇಲ್ಲ, ಕಾಣಿಸೋದಿಲ್ಲ. ಆ ಪಟ್ಟಿ ನಿಮ್ಮ ಕೈಲೇ ಇರಲಿ, ಓಕೆ. ಹಾಗೆ ವೇದಿಕೆ ಮೇಲೆ ಬಂದಿರುವಂತ ನೀವಿಬ್ರು ಕೂಡ ಆಪ್ ಪ್ಲೀಸ್ ಇಸ್ಕೋ ಪಕಡ್ಕೆ ದೇಖಿಯೇ ಆಂಖೋं के ऊपर. ಓಕೆ, ಏನ ಕಾಣಿಸುತ್ತೆ ಸರ್? ಇಲ್ಲ. ಓಕೆ, ಗುರುರಾಜ್ ಭಟ್ ಅವರು ಹೀಗೆ 3 ಪಟ್ಟಿಗಳನ್ನು ಕಣ್ಣಿನ ಮೇಲೆ ಕಟ್ಟಿಕೊಂಡಾದ ನಂತರ ಏನಾಗುತ್ತೆ ಅನ್ನೋದನ್ನ ನಾನು ಹೇಳೋದಿಲ್ಲ, ಮಾಡಿ ತೋರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ದಯವಿಟ್ಟು ನೋಡಿ. ನನ್ನ ಮುಂದಿನ ಜಾದು, ಮನುಷ್ಯನಿಗೆ ಗೊತ್ತಿರುವಂತಹ ಈ ಕಣ್ಣಿನ ದೃಷ್ಟಿ ಇಲ್ಲದೆ ಮನಸ್ಸಿನ ಒಳಗಡೆ ಇರಬಹುದಾದಂತಹ ಇನ್ನೊಂದು ದೃಷ್ಟಿ, ಅಗೋಚರ ದೃಷ್ಟಿಯ ಪ್ರದರ್ಶನ. ಇದೀಗ ನಿಮ್ಮ ಸಮ್ಮುಖದಲ್ಲಿ ಅಗೋಚರ ದೃಷ್ಟಿ.
ಕಲಾಭಿಮಾನಿಗಳೇ, ನಿಮ್ಮೆಲ್ಲರ ಕಣ್ಣ ಸಮ್ಮುಖದಲ್ಲಿ ಕಣ್ಣಿನ ಮುಂಭಾಗ ಕೆಳಭಾಗದಿಂದ ಕಾಣಬಾರದು ಅನ್ನೋದಕ್ಕೆ ಇಲ್ಲಿಂದ ಮೇಲಿಂದ ಎಲ್ಲ ಕಡೆಗಳಿಂದ ಬಂದ್ ಮಾಡಿದ್ದಾರೆ. ಇಂಥ ಸ್ಥಿತಿಯಲ್ಲಿ ದೃಷ್ಟಿ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಉಸಿರಾಟ ಮಾಡ್ಲಿಕ್ಕೂ ಕಷ್ಟ. ನೋಡಿ, ಬರೀ ಮೂಗು ಕೂಡ ಬಂದ್. ಈಗ ವೇದಿಕೆ ಮೇಲೆ ಬರುವಂತಹ 3 ಜನ ಅತಿಥಿಗಳು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮಲ್ಲೇ ಇರಬಹುದಾದಂತ ಪಾಕೆಟ್ ಅಲ್ಲಿ ಇರ್ಬೋದು, ಕೈಯಲ್ಲಿ ಇರ್ಬೋದು, ಜೋಬಲ್ಲಿ ಇರ್ಬೋದು, ಯಾವ್ದಾದ್ರು ಒಂದು ವಸ್ತುವನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಳ್ಬೇಕು. ಯಾವ್ದಾದ್ರು ಒಂದೊಂದು ವಸ್ತುವನ್ನು ಹಿಡ್ಕೊಳ್ಬೇಕು. ಇಟ್ಕೊಂಡಾದ ನಂತರ ಸಾವಿತ್ರಿಯವರು ಇಲ್ಲಿ ಬರಬೇಕು. ನೀವು ವಸ್ತು ಇಟ್ಕೊಂಡಿದ್ದೀರಾ ಮೇಡಮ್? ಬಂದಿದ್ದೀರಾ ನೀವು? ಎಲ್ಲಿದ್ದೀರಾ? ಬಲಗೈಯಲ್ಲಿ ಹೀಗೆ ಇಟ್ಕೊಳ್ಬೇಕು. ನಿಮ್ಮ ಕಣ್ಣಿನ ದೃಷ್ಟಿಯಿಂದ ಆ ವಸ್ತುವನ್ನು ನೋಡ್ಬೇಕು ನೀವು. ಅವರ ಕಣ್ಣಿನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಅವರ ಕಣ್ಣಿನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನಾನು ಅವರ ಕಣ್ಣಿನ ದೃಷ್ಟಿಯಿಂದ ನನ್ನ ಅಗೋಚರ ದೃಷ್ಟಿಯನ್ನು ಹೋಲಿಸಲಿಕ್ಕೆ ನಾನು ಸಿಂಕ್ರೊನೈಸ್ ಮಾಡಲಿಕ್ಕೆ ಟ್ರೈ ಮಾಡಿಬಿಟ್ಟು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ನಿಮ್ಮ ಕೈಯಲ್ಲಿ ಮೇಡಮ್ ಒಂದು ಕೀ ಬಂಚ್ ಟೈಪ್, ಅಂದ್ರೆ ತುಂಬಾ ಬೀಗಗಳಿರ್ಬೋದು, ಅಂತದ್ದೇನೋ ಇದೆ. ಎಲ್ರಿಗೆ ಎತ್ತಿ ತೋರಿಸಿ. ಅದು ಸರಿಯಾಗಿದ್ರೆ ನಿಮ್ಮದೊಂದು ಚಪ್ಪಾಳೆ ಇರಲಿ, ಎಸ್ ಹೇಳಲಿಕ್ಕೆ ಬೇಕಾಗಿ. ಥ್ಯಾಂಕ್ ಯು. ಹೋಗಿ ಅಮ್ಮ. ಸನ್ಮಾನ್ಯ ಗುರುರಾಜ್ ಭಟ್ ಅವರು ಬರ್ಬೇಕು ಸರ್. ಸರ್ ಇಲ್ಲಿ ಬಂದ್ರ? ಓಕೆ. ಬಲಗೈಯಲ್ಲಿ ನಿಮ್ಮ ವಸ್ತುವನ್ನು ಹೀಗೆ ಇಟ್ಕೊಳ್ಳಿ. ಹೀಗೆ ನಿಮ್ಮ ಕಣ್ಣಿನಿಂದ ಆ ವಸ್ತುವನ್ನು ನೋಡಿ. ಗುರುರಾಜ್ ಭಟ್ ಅವರು ಒಂದು ವಸ್ತುವನ್ನು ಕೈಯಲ್ಲಿ ಇಟ್ಕೊಂಡು ಅದನ್ನು ಅವರ ಕಣ್ಣಿನಿಂದ ನೋಡ್ತಾ ಇದ್ರೆ ನನ್ನ ಅಗೋಚರ ದೃಷ್ಟಿಗೆ ಕಾಣ್ತಿದೆ ಒಂದು ಉಂಗುರ ಸರ್, ಬಂಗಾರದ ಉಂಗುರ, ಬಹಳ ದಪ್ಪ ಇರಬೇಕು. ದಯವಿಟ್ಟು ಎಲ್ಲರೂ ತೋರಿಸಿ ಸರ್. ಅದು ಸರಿಯಾದ್ರೆ ನಿಮ್ಮ ಚಪ್ಪಾಳೆ ಇರಲಿ ನಮಗೆ. ಧನ್ಯವಾದ. ಹೋಗಿ ಸರ್. आरपी सिंह जी आइए इधर. आपके हाथ में कुछ है? ऐसे पकड़ के टच मत कीजिए, ठीक है? आप देखिएगा, ठीक से देखिएगा 4 आंखों से. शायद आपके हाथ में एक पेन है, सबको दिखाइए. शायद कलर होगा ब्लू वाला पेन होगा, ठीक है? या ओके, जाइए आप. ಕಾರ್ಯಕ್ರಮದ ಮುಂದುವರಿಸುತ್ತಾ ನನ್ನ ಮುಂದಿನ ಪ್ರದರ್ಶನಕ್ಕೆ ನನ್ನ ಕೈಗೆ ಒಂದು ಚಾಕ್ ಕೊಡಬೇಕು. ಒಂದು ಚಾಕನ್ನು ಸಾವಿತ್ರಿ ಅವರಿಗೆ ಕೊಡಬೇಕು. ಸಾವಿತ್ರಿ ಅವರಿಗೆ ನೀವೇನ್ ಮಾಡ್ಬೇಕಂದ್ರೆ 1 ರಿಂದ 9 ಒಳಗಡೆ ಯಾವ್ದಾದ್ರು ಒಂದು ಸಿಂಗಲ್ ನಂಬರ್ ಅನ್ನು ಬೋರ್ಡ್ ಮೇಲೆ ಬರೀಬೇಕು ದೊಡ್ಡದಾಗಿ. ಬರೆದಾದ ನಂತರ ಆಯ್ತು ಅಂತ ಹೇಳ್ಬೇಕು. ಆಯ್ತಾ? ಓಕೆ. ಸಾವಿತ್ರಿ ಅವರ ಚಾಕ್ ಅನ್ನು ಗುರುರಾಜ್ ಭಟ್ ಅವರ ಕೈ ಕೊಡಬೇಕು. ಸರ್, ಈಗ ನಿಮಗೆ ಇಷ್ಟವಾದ ವ್ಯಕ್ತಿ, ಪೌರಾಣಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ರಾಜಕೀಯ ಇರ್ಬೋದು, ಒಬ್ಬ ವ್ಯಕ್ತಿಯ ಹೆಸರನ್ನು ಬೋರ್ಡ್ನ ಮೇಲ್ಭಾಗದಲ್ಲಿ ದೊಡ್ಡದಾಗಿ ಬರೀತಾ ಹೋಗ್ಬೇಕು. ಇಲ್ಲಿಂದ ಶುರು ಮಾಡಿಬಿಟ್ಟು ಅಲ್ಲಿವರೆಗೆ ಬರೀತಾ ಹೋಗ್ಬೇಕು. आरपी सिंह जी आइए, चौक ले लीजिएगा. देखिए, आपको अभी बोर्ड के ऊपर के हिस्से में लिखना है 3 नंबर. कौन सा भी 3 नंबर, जैसे 1 2 3, जैसा जो भी आपका मर्जी हो, 3 नंबर लिखने का. थोड़ा बड़ा ऊपर में 3 नंबर लिख लीजिएगा. फास्ट नंबर ಆಯ್ತಾ ಬರದ್ರ? ಓಕೆ. ಆಚೆ 3 ನಂಬರ್ ಅನ್ನು ಆರ್ ಪಿ ಸಿಂಗ್ ಅವರು ಬರೆದಿದ್ದಾರೆ. ನಾನು ಅದೇ 3 ನಂಬರ್ ಅನ್ನು ಇಲ್ಲಿ ಬರೆದಿದ್ದೇನೆ. ರಾಂಗ್. ಒಂದು ನಿಮಿಷ. ಸಾರಿ ಒಂದು ನಿಮಿಷ. ರಾಂಗ್ ಆಗಿದೆಯಾ? ಒಂದು ನಿಮಿಷ. ಫಸ್ಟಿಗೆ ಬರೆದಾಗ ಏನೋ ಕನ್ಫ್ಯೂಸ್ ಮಾಡಿಕೊಟ್ರು, ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಒಂದು ನಿಮಿಷ. ಅರ್ಥ ಆದ್ರೆ ಸರಿ ಅಂತ ಅನಿಸಿದ್ರೆ ಚಪ್ಪಾಳೆ ಜೋರು ಬೇಕಾ ಏನೋ ಬಹುಶಃ. ಥ್ಯಾಂಕ್ ಯು. ಕೊನೆಯದಾಗಿ
ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಅವರು ಈವರೆಗೆ 8 ಪ್ರತಿಷ್ಠಿತ ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ವಿಶ್ವದ ಅತ್ಯಂತ ಪ್ರಾಚೀನ ಜಾದುವಿಗೆ ಹೊಸ ರೂಪ ನೀಡಿದ ತುಳುನಾಡು ತುಡೋಚೆಂಡು ಜಾದುವಿಗೆ ಭಾರತದ ಪ್ರಪ್ರಥಮ ಪ್ರತಿಷ್ಠಿತ ಇಂದ್ರಜಾಲ ಪ್ರತಿಭಾ ಮೆಗಾ ಮ್ಯಾಜಿಕ್ ಪ್ರಶಸ್ತಿ, ಪಂಚತಾರ ಹೋಟೆಲ್ಗಳಲ್ಲಿ ಪ್ರದರ್ಶಿಸಲಾಗುವ ಜಾದುವಿಗೆ ನೀಡಲಾದ ನಾಟಕೀಯ ರೂಪಾಂತರಕ್ಕೆ ಟೇಬಲ್ ಹಾಪಿಂಗ್ ರಾಷ್ಟ್ರೀಯ ಜಾದು ಪ್ರಶಸ್ತಿ, ಅವಳಿ ಚಿನ್ನದ ಪದಕಗಳ ರಾಷ್ಟ್ರೀಯ ಜಾದು ಪ್ರಶಸ್ತಿ, ವಿಶ್ವ ಜಾದು ರಂಗದಲ್ಲಿಯೇ ಪ್ರಪ್ರಥಮ ಬಾರಿಗೆ ಜಾದುವಿನ ಜೊತೆ ಜಾನಪದ ಸೇರಿಸಿದ ಹೆಗ್ಗಳಿಕೆಗೆ ಪಾತ್ರವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಭೂತಾರಾಧನೆ ಪ್ರತಿಬಿಂಬಿಸುವ ತುಳುನಾಡು ಜಾದುವಿಗೆ ಭಾರತದ ಪ್ರಪ್ರಥಮ ಪ್ರತಿಷ್ಠಿತ ಇಲ್ಯೂಷನ್ ಜಾದು ಪ್ರಶಸ್ತಿ, ಜಾದೂ ರಂಗದಲ್ಲಿ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಎಸ್.ಎಂ. ಕೃಷ್ಣ ಅವರು ಕುದ್ರೋಳಿ ಗಣೇಶ್ ಅವರಿಗೆ ಮೆಗಾ ಮ್ಯಾಜಿಕ್ ಸ್ಟಾರ್ ಬಿರುದು ಪ್ರದಾನ ಮಾಡಿದರು. ಇಂದ್ರಜಾಲ ಇಂದ್ರಜಾಲ ಕಲಾಭಿಮಾನಿಗಳೇ, ಇದೀಗ ನಿಮ್ಮ ಸಮ್ಮುಖದಲ್ಲಿ ನಡೆಯಲಿಕ್ಕಿದೆ ಒಂದು ಅಪಾಯಕಾರಿ ಜಾದೂ ಸಾಹಸ, ಅ ಡೇಂಜರಸ್ ಮ್ಯಾಜಿಕಲ್ ಅಡ್ವೆಂಚರ್. ಈ ಜಾದೂ ಸಾಹಸದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಕಾಣ್ತಿರುವಂತಹ ಯುವಕರು ನನ್ನನ್ನು ಇಲ್ಲಿ ಕಾಣ್ತಿರುವಂತಹ ಕಬ್ಬಿಣದ ಸರಪಳಿ ಹಗ್ಗಗಳ ಸಹಾಯದಿಂದ ಬಿಗಿಯಾಗಿ ಬಂಧಿಸಲಿಕ್ಕಿದ್ದಾರೆ. ಮೊದಲಿಗೆ ಇಲ್ಲಿ ಕಾಣ್ತಿರುವಂತಹ ಈ ಬೇಡಿ, ಇಂತಹ ಬೇಡಿಗಳನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಡಮಾನ್ ನಿಕೋಬಾರ್ ಜೈಲುಗಳಲ್ಲಿ ಕೈದಿಗಳನ್ನು ಒಂದು ಕಡೆಗೆ ಕೂಡು ಹಾಕಲಿಕ್ಕೆ ಬಳಕೆ ಮಾಡ್ತಾ ಇದ್ರು. ಚೈನಿನ ಈ ಭಾಗವನ್ನು ನನ್ನ ಕುತ್ತಿಗೆಗೆ, ಈ 2 ಭಾಗಗಳನ್ನು ನನ್ನ 2 ಕೈಗಳಿಗೆ ಮತ್ತು ಆ 2 ಭಾಗಗಳನ್ನು ನನ್ನ 2 ಕಾಲುಗಳಿಗೆ ಬಿಗಿಯಾಗಿ ಬಂಧಿಸಲಾಗುತ್ತೆ ಇಲ್ಲಿ ಕಾಣ್ತಿರುವಂತಹ ಈ ಬೀಗಗಳ ಸಹಾಯದಿಂದ. ನೆನ್ಪಿಟ್ಕೊಳ್ಳಿ ಕಲಾಭಿಮಾನಿಗಳೇ, ಇಲ್ಲಿ ಕಾಣ್ತಾ ಇರುವಂತಹ ಬೀಗಗಳ ಸಹಾಯದಿಂದ ಕುತ್ತಿಗೆ ಕೈ ಕಾಲುಗಳನ್ನು ಬಂಧಿಸಿ ಆದ ನಂತರ ನನ್ನನ್ನು ಈ ಫ್ರೇಮಿನ ಉದ್ದಕ್ಕೆ ನಿಲ್ಲಿಸಿಬಿಟ್ಟು ಈ ಹಗ್ಗಗಳನ್ನು ಕುತ್ತಿಗೆಯಿಂದ ಪಾದದವರೆಗೆ ತಿರ್ಗಾ ಬಿಗಿಯಾಗಿ ಕಟ್ಟಿ ಹಾಕ್ತಾರೆ. ಆ ನಂತರ ಇಲ್ಲಿ ಕಾಣ್ತಾ ಇರುವಂತಹ ಈ ಕಾಗದಗಳನ್ನು ಅಂಟಿಸಿರುವಂತಹ ಫ್ರೇಮ್ ಅನ್ನು ಮುಚ್ಚಿ ಇದರ ಸುತ್ತ ಸುಮಾರು 10 ರಿಂದ 15 ಕೆಜಿ ತೂಕದ ಈ ಕಬ್ಬಿಣದ ಸರಪಳಿಯನ್ನು ಸುತ್ತು ಒರೆಸಿ ತಿರ್ಗಾ ಅದಕ್ಕೂ ಕೂಡ ಲಾಕ್ ಮಾಡ್ತಾರೆ. ಇಷ್ಟಾದ ನಂತರ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿದೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿದೆ ನನಗೆ ಗೊತ್ತು. ಇಷ್ಟೆಲ್ಲ ಆದ ನಂತರ ನೀವೆಲ್ಲ ನೋಡ್ತಿದ್ದಾಗೆ ಇಲ್ಲಿರುವಂತ ಈ 2 ದೊಂದಿಗಳ ಸಹಾಯದಿಂದ ಆ ಇಡೀ ಫ್ರೇಮ್ ಅನ್ನು ಸುಟ್ಟು ಬಿಡ್ತಾರೆ, ಬೆಂಕಿ ಹಚ್ತಾರೆ. 1 ನಿಮಿಷ ನಿಮ್ಮ ಮನಸ್ಸಿನ ಒಳಗಡೆ